ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲ್ಟ್ರಿ ಹೋಟ್ಲು ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಗಾಂಧಿನಗರ, ಬಸವೇಶ್ವರ ನಗರ, JP ನಗರ, ಜಯನಗರ, ತ್ಯಾಗರಾಜ ನಗರ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬರ್ತಾ ಇದ್ದಾರೆ. ಒಂದು ಅದ್ಭುತವಾಗಿರೋ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿ ಅವರೇ. ಪ್ರಶಾಂತ್ ಹೋಟ್ಲಲ್ಲಿ ಮಧ್ಯಾಹ್ನದ ಹೊತ್ತು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರೋದು ಈ ಐಟಮು, ಒಂದ್ಸರಿ ತಿನ್ನೋಡಿ ಅಂತ ಹೇಳ್ತಾ ಇದ್ದಾರೆ. ಕುಮಾರ್ ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀವಿ. ಮಿಸ್ಟರ್ ಕುಮಾರ್ ಬನ್ನಿರಿ. ಎಲ್ರಿ ಹೋಗ್ಬಿಟ್ಟಿದ್ದೀರಾ? ಏನ್ರಿ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಎಗ್ ಬೋಟಿ ಫ್ರೈ ಮಾಡ್ತಾ ಇದ್ದೀನಿ ಸರ್. ಎಗ್ ಬೋಟಿ ಫ್ರೈ ಸಿಗುತ್ತಾ ನಿಮ್ಮ ಹೋಟ್ಲಲ್ಲಿ? ಸರ್ ಸಿಗುತ್ತೆ. ಎಗ್ ಬೋಟಿ ಫ್ರೈ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸಿಗುತ್ತಾ? ಎಲ್ಲ ಸಿಗುತ್ತೆ ಸರ್. ಎಗ್ ಬೋಟಿ ಫ್ರೈ ಮಾಡಕ್ಕೆ ಕುಮಾರ್ ಅವರು ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ. ಬಸವೇಶ್ವರ ನಗರದಲ್ಲಿ, ಗಾಂಧಿ ನಗರದಲ್ಲಿ, ತ್ಯಾಗರಾಜ ನಗರದಲ್ಲಿ, JP ನಗರದಲ್ಲಿ, ಜಯನಗರದಲ್ಲಿ ರೆಸ್ಟೋರೆಂಟ್ ಇದೆ. ಒಂದು ಫ್ಯಾಮಿಲಿಯವರು ಹೋಗಿ, ಮನೆ ಕುಟುಂಬದವರೆಲ್ಲ ಹೋಗಿ ಒಂದು ಒಳ್ಳೆ ಒಂದು ಮುದ್ದೆ ತಿನ್ನಬೇಕು, ಒಂದು ನಾಟಿ ಕೋಳಿ ಸಾರು ತಿನ್ನಬೇಕು, ತಲೆ ಮಾಂಸದ ರುಚಿ ನೋಡಬೇಕು, ಬೋಟಿ ಸಾರನ್ನು ತಿನ್ನಬೇಕು ಅಂದ್ಕೊಂಡಿದ್ರೆ ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಅದ್ಭುತವಾಗಿರುವಂಥ ಹೋಟ್ಲು, ನಾಟಿ ಸ್ಟೈಲ್ಗೆ ಒಂದು ಹೆಸರು ಕೊಟ್ಟಂಥ ಹೋಟೆಲು ನ್ಯೂ ಪ್ರಶಾಂತ್ ಹೋಟ್ಲು. ಮಾಡಕ್ಕೆ ಏನೇನು ತಂದಿದ್ದೀರಾ? ಎಗ್ ಬೋಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೋಟಿ, ಮೊಟ್ಟೆ, ಹಸಿ ಬಟಾಣಿ, ವೆನಿಗರ್, ಸೋಯಾ ಸಾಸ್, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅರಿಶಿನ, ಹಚ್ಚ ಖಾರದ ಪುಡಿ, ತಂದೂರಿ ಮಸಾಲ, ಚಿಕನ್ ಮಸಾಲ, ಚಾಟ್ ಮಸಾಲ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಈ ಬೋಟಿನ ಏನು ಮಾಡ್ಕೊಂಡ್ ಬಂದಿದ್ದೀರಾ? ಅದು ಬಾಯ್ಲ್ ಮಾಡ್ಕೊಂಬಂದಿದ್ದೀನಿ ಸರ್. ಏನು ಬಾಯ್ಲ್ ಮಾಡಿದ್ದೀರಾ? ಏನೇನು ಹಾಕಿದ್ದೀರಾ ಅದಕ್ಕೆ? ಸ್ವಲ್ಪ ಅರಸಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಧನಿಯಾ ಪುಡಿ. ಖಾರ, ಉಪ್ಪು, ಧನಿಯಾ ಪುಡಿ, ಅರ್ಶಿನ ಪುಡಿನ ಹಾಕಿ ಎಷ್ಟು ವಿಷಲ್ ಕೂಗ್ಸಿದ್ದೀರಾ? 6 ವಿಸಲ್ ಕೂಗ್ಸಿ ಸರ್. 6 ವಿಷಲ್ ಕೂಗ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹೌದು ಸರ್. ಏನು ಹಿಂಗೆ ಹಾಕಿ ಹಿಂಗೆ ಅಡಾಡ್ಸೋದು ಅಷ್ಟೇ ಇಲ್ಲಿ? ಹೌದು ಸರ್. ಓಕೆ, ಶುರು ಮಾಡೋಣ. ಶುರು ಮಾಡೋಣ ಸರ್. ಸಾಕು ಸರ್. 3 ಸ್ಪೂನ್ ಈರುಳ್ಳಿ ಹಾಕಿ. 3 ಸ್ಪೂನ್ ಈರುಳ್ಳಿ. ಓಕೆ, ಚೆನ್ನಾಗಿ ಎಣ್ಣೆ ಹಾಕಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿನ ಕಂದು ಬಣ್ಣ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಹಾಕಿ ಸರ್. ನೆಕ್ಸ್ಟ್ ಏನು ಹಾಕ್ತಾ ಇದ್ರಿ? ಬೆಳ್ಳುಳ್ಳಿ ಹಾಕ್ತಾರೆ ಸರ್. ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟಾ? ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು. ಬೆಳ್ಳುಳ್ಳಿ ಪೇಸ್ಟು ಒಂದು ಮುಕ್ಕಾಲು ಭಾಗ ಶುಂಠಿ, 3/4 ಭಾಗ ಶುಂಠಿ, 1 ಭಾಗ ಬೆಳ್ಳುಳ್ಳಿ. ಸ್ವಲ್ಪ ಅರಿಶಿನ ಹಾಕ್ತಾರೆ ಸರ್. ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡ್ರು ಹಾಕೋಬೇಕಾ? ಹಾಕು. ಹಾಕೊಳ್ಳಿ ಸ್ವಾಮಿ. ಚಿಲ್ಲಿ ಪೌಡ್ರು, ಸ್ವಲ್ಪ ತಂದೂರಿ ಮಸಾಲ. ತಂದೂರ್ ಮಸಾಲ ಅನ್ನೋದು? ತಂದೂರಿ ಮಸಾಲ. ಓಹೋ, ತಂದೂರ್ ಮಸಾಲ, ಅರ್ಧ ಸ್ಪೂನ್. ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ. ಚಾಟ್ ಮಸಾಲ, ಗರಂ ಮಸಾಲ ಎಲ್ಲ ಎರಡು ಮಿಕ್ಸಿಂಗ್ ಇದೆ. ಇದು ಯಾವ್ದು? ಚಿಕನ್ ಮಸಾಲ, ಚಾಟ್ ಮಸಾಲ ಎರಡು ಮಿಕ್ಸಿಂಗ್. ಚಿಕನ್ ಮಸಾಲ, ಚಾಟ್ ಮಸಾಲ. ಓಕೆ, ಹಾಕಿ. ಚಿಕನ್ ಮಸಾಲ, ಚಾಟ್ ಮಸಾಲ. ಓಹೋ, ಗರಂ ಮಸಾಲ ಸ್ವಲ್ಪ ಹಾಕಿ ಸರ್. ಓಕೆ, ಸಾಕ ಗರಂ ಮಸಾಲ ಇಷ್ಟನೇ? ಸಾಕು. 3 ಮೊಟ್ಟೆ ಹಾಕಿ ಸರ್. 1 ಮೊಟ್ಟೆ. ತಿಳಿಸದ? ಏನು ಕರಿಬೇವಲ್ಲ? ಕರಿಬೇವು ಹಾಕಿ ಸರ್. ಅಂದ್ರೆ ನಿಮ್ಮ ಹೋಟ್ಲಲ್ಲಿ ಫಸ್ಟ್ ಈ ಥರ ಮಸಾಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀರಾ? ಇಲ್ಲ, ಅದು ಅವು ಇದೇ ಥರ ಮಾಮೂಲಿ ಮಾಡಿ ಬಾಣಲೆಯಲ್ಲಿ ಹಾಕಿ ರೆಡಿ ಮಾಡಿರ್ತೀವಿ. Okay. ಬಂದಾಗ ಹಾಕ್ಕೊಡ್ತಾರೆ. ಓ, ಹಂಗೆ. ಸ್ವಲ್ಪ ಇದರಲ್ಲಿ ಏನ್ ಬೇಕು ನಿಮ್ಗೆ? ಸೂಪ್ ನೀರಿದೆ. ಏನೇನು? ಸೂಪ್ ನೀರು ಇದ್ರದ್ದು ಬಾಯ್ಲ್ ಮಾಡಿದ ನೀರು. ಓಕೆ, ಹಂಗೆ ಇದೆಯಾ ಬೋಟಿ ನೀರು? ಬೋಟಿ ನೀರಿದೆ. ಬಟಾಣಿ ಹಾಕ್ತಾರೆ. ಹಾಕಿ ಸರ್. ಬಟಾಣಿ ಬೇಯಿಸಿರೋಂಥ ಬಟಾಣಿ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀರಾ ಇದನ್ನ? ಹೌದು, ಬಾಯ್ಲ್ ಆಗಿದೆ ಸರ್. ಯಾವಾಗ ರೆಡಿ ಮಾಡಿ ಹೋಟ್ಲ್ ಇಟ್ಕೊಂಡ್ಬಿಟ್ಟಿರ್ತೀರಾ ಅಷ್ಟೇ. ಅದಕ್ಕೆ ಬೇಗ 2 ನಿಮಿಷ ಆರ್ಡರ್ ಕೊಟ್ರೆ ಹೆಂಗ್ ಮಾಡಕ್ ಸಾಧ್ಯ? ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಕೇಳಿದ ತಕ್ಷಣ ಹಿಂಗೆ ಹಾಕೋದು, ಹಿಂಗೆ ಅನ್ನೋದು ಕೊಡ್ತಾರೆ ಅಷ್ಟೇ. ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಹಾಕ್ತಾ ಸರ್. ಹಾಕಿ. ಒಳ್ಳೆ ಮಸಾಲ ತಯಾರಾಯಿತು. ಮೊಟ್ಟೆನೂ ಹಾಕಿದ್ದೀವಿ. ಮೊಟ್ಟೆ ಹಾಕಿ ಒಂದು ಮಸಾಲ ತಯಾರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬೋಟಿ ಮಿಕ್ಸ್ ಮಾಡಿದ್ರೆ ಬೋಟಿ ಎಗ್ ಫ್ರೈ. ಹೌದು, ಪುಡಿ ಹಾಕ್ತಾರೆ. ಹಾಕಿ ಸರ್. 3ರಿಂದ 4, 4ರಿಂದ 5 ವಿಜಲ್ ಕೂಗಿಸ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಮುರಳಿ ಅವರೇ. ಚೆನ್ನಾಗಿ ಕೂಗಿಸ್ಕೋಬೇಕಷ್ಟೇ. ಅದನ್ನ ಏನೇನು ಹಾಕ್ಬೇಕು ಇದಕ್ಕೆ? ಪೆಪ್ಪರು ಸ್ವಲ್ಪ ಅಲ್ಲೇ ತೊಳಿ. ಪೆಪ್ಪರು ಸ್ಪೂನ್ ತೊಳಿ, ಇಲ್ಲ ಕೈಲಿ ಹಾಕಂಗ್ರೆ ಕೈಲಿ ಹಾಕಿ. ಪೆಪ್ಪರು ಅರ್ಧ ಸ್ಪೂನ್. ಪೆಪ್ಪರ್ ಅರ್ಧ ಸ್ಪೂನು. ಜೀರಾ ಪೌಡ್ರ್ ಅರ್ಧ ಸ್ಪೂನ್. ಜೀರಾ ಪೌಡ್ರು ಅರ್ಧ ಸ್ಪೂನು. ವಿನಿಗರ್ ಹಾಕ್ತೀರಾ? ವಿನಿಗರ್ ಸ್ವಲ್ಪ ಹುಳಿಗೆ ಹಾಕ್ಬೇಕು. ಹಾಕಿ ಹಾಕಿ ಹಾಕಿ. ವಿನಿಗರ್ 1/2 ಸ್ಪೂನ್. 1/2 ಸ್ಪೂನ್ ವಿನಿಗರು. ಸೋಯಾಬೀನ್ 2 ಸ್ಪೂನ್. ಏನದು? ಸೋಯಾ ಸಾಸ್. ಸೋಯಾ ಸಾಸ್. ಒಳ್ಳೆ ಬೋಟಿ ಗೊಜ್ಜು, ಬೋಟಿ ಫ್ರೈ, ಬೋಟಿ ಎಗ್ ಫ್ರೈ ಎಲ್ಲ ಇದೇನೇನೆ. ಇನ್ನು ಡ್ರೈ ಆಗುತ್ತಲ್ಲ ಇದು? ಡ್ರೈ ಆಗುತ್ತೆ.
ಪ್ರಶಾಂತ್ ಹೋಟ್ಲಿನ ಎಗ್ ಬೋಟಿ ಫ್ರೈ. ಪ್ರಶಾಂತ್ ಹೋಟ್ಲ್ ಎಗ್ ಬೋಟಿ ಫ್ರೈ. ಪ್ರಶಾಂತ್ ಹೋಟೆಲ್, ನ್ಯೂ ಪ್ರಶಾಂತ್ ಹೋಟೆಲ್ನ ಎಗ್ ಬೋಟಿ ಫ್ರೈನ ಮಾಡಿ ಕೊಟ್ಟಿದ್ದಾರೆ. ಊಟದಷ್ಟೇ ಬೋಟಿನ ಕೊಟ್ಬಿಟ್ಟಿದ್ದಾರೆ. ಬೋಟಿ ಯಾವ ರೀತಿ ಮಾಡಿದರೆ ತೋರಿಸ್ಬೇಕಾಗತ್ತೆ. ಫಸ್ಟು ನಾನೇ ತಿನ್ಬೇಕಾಗತ್ತೆ. ಬನ್ನಿ ಸರ್. ಎಗ್ ಬೋಟಿ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಕರೆಕ್ಟು. ಯಾರು ನಿಮ್ಮ ಮ್ಯಾನೇಜರ್ ಇಲ್ರಿ? ಮದನ್ ಶೆಟ್ರು. ಎಲ್ರಿ ಮದನ್ ಶೆಟ್ರು? ಎಷ್ಟು ಎಗ್ ಬೋಟಿ ಫ್ರೈ ಮಾಡಿದೀವಿ, ನೀವೇನೋ ಅಲ್ಲಿ ಕುತ್ಕೊಂಡ್ಬಿಟ್ರೆ ಏನು ಮಾಡೋದು ನಾವು? ಕುತ್ಕೊಳ್ಳಿ ಇಲ್ಲಿ. ಆರಾಮಾ? ಆರಾಮ್ ಸರ್. ಎಲ್ಲಿ ಮನೆಯಲ್ಲ ಹೋಟ್ಲ್ ಬರೋಣ ಅನ್ಕೊಂಡೆ, ನೀವು ಫೋನ್ ಎತ್ತಿಲ್ಲ ನಮ್ದು. ಇಲ್ಲ ಸರ್, ನಾನು ಒಂದು ಸ್ವಲ್ಪ ಬಿಸಿ ಇದ್ದಿದ್ದೆ. ಏನು ಸ್ವಾಮಿ ಬಿಸಿ? ನೀವು ಬರ್ತೀನಿ ಅಂದಿದ್ರೆ ಗ್ಯಾರಂಟಿ ನಾನು ಅಲ್ಲಿ ಕಾಯ್ತಾ ಇದ್ದೆ. ನಾನು ಅದಕ್ಕೆ ಇನ್ನೇನೋ ಬಿಸಿ ಇರ್ಬೇಕು ಶೆಟ್ರು ಅಂತ ಸುಮ್ಮನೆ. ಹೌದು ಸರ್. ಒಳ್ಳೆ ಎಗ್ ಬೋಟಿ ಚೆನ್ನಾಗಿ ಓಡ್ತಾ ಇದೆಯಾ ನಿಮ್ಮ ಕಡೆ? ಹೌದು ಸರ್, ತುಂಬ ಹೋಗ್ತಾ ಇದೆ. ಈಗ ಎಲ್ಲ ಬ್ರಾಂಚಸ್ ಎಲ್ಲೂ ತುಂಬ ಓಡ್ತಾ ಇದೆ. ಓಕೆ. ಈಗ ಬೇರೆ ವೆದರ್ ಕ್ಲೌಡಿ ಆಗಿರೋದ್ರಿಂದ ಸ್ವಲ್ಪ ತಿನ್ನಕ್ಕೂ ಮಜವಾಗಿರುತ್ತೆ. ಮಜಾ ಆಗಿರುತ್ತೆ. ಎಗ್ ಬೋಟಿ ಫ್ರೈನ ಮಾಡಿದ್ದಾರೆ. ಯೂಶಲಿ ಮನೇಲಿ ಮಾಡ್ಕೋಬೇಕಂದ್ರೆ ಏನಂತ ಹೇಳಿದ್ರೆ ನಾವು ಇದಕ್ಕೆ ಸ್ವಲ್ಪ ಲಿವರು, ತಿಲ್ಲಿ ಎಲ್ಲ ಹಾಕೊಂಡು ಮಾಡ್ಕೊಳ್ತೀವಿ. ಹೌದು. ಇದು ಸಪ್ರೇಟಾಗಿ ಹೋಟ್ಲಲ್ಲಿ ಸಿಗೋದ್ರಿಂದ ಪ್ರಶಾಂತ್ ಹೋಟೆಲ್ ಏನು ಮಾಡ್ತಾರೋ ಅದೇ ಟೇಸ್ಟೇ ಬಂದಿದೆ. ಬಿಸ್ನೆಸ್ ಬರ್ತಾ ಇದಾರಾ? ಓ ತುಂಬ ಸರ್. ಫ್ಯಾಮಿಲಿ ರೆಸ್ಪಾನ್ಸ್ ಈಗ ಇರೋದು ರಿಪೀಟ್ ಆಗ್ತಾ ಇರೋದ್ರಿಂದ ಪದೇ ಪದೇ ಬಂದು ವಿಚಾರಿಸ್ತಾರಲ್ಲ ಊಟದ ಬಗ್ಗೆ, ಅದೇ ನಮ್ಮ ಖುಷಿ. ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕೊಟ್ಟಿದ್ದೀವಿ, ಫ್ಯಾಮಿಲಿ ಸಹಿತ ಬರ್ತಾರೆ, ಊಟ ಮಾಡ್ತಾರೆ, ಅದೇ ಒಂದು ನಮಗೂ ತೃಪ್ತಿ. ಬೋಟಿ ಗೊಜ್ಜು, ಇದು ಬೋಟಿ ಗೊಜ್ಜಲ್ಲ, ಇದು ಎಗ್ ಬೋಟಿ ಫ್ರೈ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಮುಂದೆ ಎಲ್ಲ ಕುತ್ಕೊಂಡ್ಬಿಟ್ರೆ ನಾನು ತಿನ್ನಕ್ಕಾಗಲ್ಲ, ತಿನ್ನು ಖಾಲಿ ಮಾಡ್ತೀವಿ. ಅಕಸ್ಮಾತ್ ಜಾಗ ಖಾಲಿ ಇರಲ್ಲ, ನಿಮ್ಗೆ ಹೇಳಿ ಬುಕ್ ಮಾಡಿಸ್ಬೇಕು ಅಂದ್ರೆ ಯಾರಿಗೆ ಫೋನ್ ಮಾಡಬೇಕು? ಫೋನ್ ನಂಬರ್ ನಮ್ಗೆ ಮಾಡಿ ಸರ್. ಹೇಳಿ, ಯಾವ ಬ್ರಾಂಚಿಂದ? ಅದು ತ್ಯಾಗರ ನಗರದ ಕೊಡ್ತೀನಿ. ತ್ಯಾಗರ ನಗರ ಬ್ರಾಂಚಲ್ಲಿ ಎಲ್ಲಿ ಬರ್ತೀರಿ? ತ್ಯಾಗರ ನಗರದ ಮೊಟ್ಲು ತ್ಯಾಗರ ನಗರ ಶನಿಮೇಶ್ವರ ದೇವಸ್ಥಾನ ಇದೆಲ್ಲ, ಒಂದು ಅಲ್ಲೇನೆ ಪಕ್ಕ. ಒಂದು 50 ಅಡಿ ಅಷ್ಟೇ. 8861 8861 90190 90190 ಈ ನಂಬರ್ಗೆ ಫೋನ್ ಮಾಡಿ. ತ್ಯಾಗರಾಜ ನಗರ ಆ ಕೌಂಟ್ರ್ ನಂಬರ್ ಇದು. ಎಲ್ಗೋದು ಆ ನಂಬರ್ಗಳೆಲ್ಲ ಕೊಡ್ತಾ ಹೋಗ್ತಾರೆ ನಿಮಗೆ. ಈ ಹತ್ರದಲ್ಲಿರೋರಿಗೆ ಇಲ್ಲಿ ಅಷ್ಟಾಗುತ್ತೆ, ಅಲ್ಲಿ ಹತ್ರದಲ್ಲಿರೋರಿಗೆ ಅದಿಷ್ಟ ಆಗುತ್ತೆ. ಅಂತೂ ಎಲ್ಲ ಕಡೆ ಹೋದ್ರೂ ಕೂಡ ಒಂದೇ ಟೇಸ್ಟು. ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು. ಎಗ್ ಬೋಟಿ ಫ್ರೈ ತುಂಬ ಚೆನ್ನಾಗಿತ್ತು ಶೆಟ್ರೆ. ಹಾಂ ಸರ್. ಎಲ್ಲ ಬ್ರಾಂಚಲ್ಲೂ ಒಂದೇ ಥರ ರುಚಿ ಕೊಡಿ. ಖಂಡಿತ. ಬಿಸಿಯಾದ ಮುದ್ದೆ ಕೊಡಿ, ಬಿಸಿಯಾದಂಥ ಬಿರಿಯಾನಿ ಕೊಡಿ, ಖಂಡಿತ ಜನ ಬರ್ತಾರೆ. ಎಲ್ಲ ಫ್ಯಾಮಿಲಿಗೂ ಒಂದ್ಸರಿ ತಿನ್ನಬೇಕು ಅಂತ ಆಸೆ ಇರುತ್ತೆ. ತಿನ್ನಬೇಕು ಅಂದರೆ ಜಾಗ ಸಿಗಬೇಕು ಅಂತ ಆಸೆ ಇರುತ್ತೆ. ಜಾಗನೂ ಸಿಕ್ಕಿದೆ, ತಿನ್ನಕ್ಕೆ ಒಳ್ಳೆ ಹೋಟ್ಲು ಸಿಕ್ಕಿದೆ. ಅದ್ಭುತವಾದಂಥ ಹೋಟ್ಲು, ಫ್ಯಾಮಿಲಿ ರೆಸ್ಟೋರೆಂಟು, ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ನಾಟಿ ಸ್ಟೈಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಸಖತ್ತಾಗಿದೆ. ಒಂದು 8 ರಿಂದ 12 ಜನ 2 ಸ್ಪೂನ್ ತಿನ್ಬೋದು ಇದನ್ನು. ಅವರೆಲ್ಲ ಕೇಳ್ತಾ ಇದ್ದಾರೆ, ಮುರಳಿಯವರೇ ನಮಗಿಲ್ವಾ ಅಂತ. ಅವರು ಕೊಡಬೇಕು. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಇಷ್ಟೊಂದು ಈಸಿಯಾಗಿ ಮನೇಲಿ ನೀವೇನೇ ಬೋಟಿನೂ ಕೂಡ ಮಾಡ್ಕೋಬೋದು. ಎಗ್ ಬೋಟಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ತಂದೂರಿ ಮಸಾಲ, ಚಿಕನ್ ಮಸಾಲ, ಚಾಟ್ ಮಸಾಲ, ಗರಂ ಮಸಾಲ, ಮೊಟ್ಟೆ ಹಾಕಿ, ಕರಿಬೇವು, ಬೋಟಿ ಬೇಯಿಸಿದ ನೀರು, ಬೇಯಿಸಿದ ಬಟಾಣಿ, ಉಪ್ಪು, ಬೇಯಿಸಿಕೊಂಡ ಬೋಟಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ವಿನಿಗರ್, ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನ್ಯೂ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಎಗ್ ಬೋಟಿ ಫ್ರೈ ನಿಮ್ಮನೆಲ್ಲೂ ರೆಡಿ. ಮುರಳಿಯವರೇ, ನಮಗೂ ಕೈಯಲ್ಲಿ ಶಕ್ತಿ ಇದೆ, ಮಾಡೋಕ್ಕೆ ತಾಕತ್ತಿದೆ, ಅದ್ಭುತವಾಗಿ ಅಡುಗೆ ಮಾಡ್ತೀವಿ ಅಂತ ಇದ್ದಾರೆ. ರೀ ಬನ್ರಿ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ಸಂದೀಪ್ ಸರ್. ಸಂದೀಪ್, ಏನ್ ಮಾಡ್ಕೊಂಡಿದ್ದೀರಾ? MBA ಮಾಡ್ತೇನೆ. MBA. ಓಕೆ. ಅಡುಗೆ ಮಾಡೋದು ಯಾಕೆ? ಆಸೆ ಅಷ್ಟೇ ಸರ್. ಅಡುಗೆ ಮಾಡ್ತೀರಾ? ಮಾಡ್ತೀನಿ. ಯಾವಾಗ ಅಡುಗೆ ಮಾಡ್ತೀರಾ ನೀವು? ಎಲ್ಲ ಅಡುಗೆ ಮಾಡ್ತೀರಾ? ಮನೇಲಿ. ಓಕೆ. ಅಮ್ಮ ಏನ್ ಹೇಳ್ತಾರೆ? ಮಾಡೋ ಅಡುಗೆ ಅಂತಾರ? ಹಾ. ಅಲ್ಲ, ಅಡುಗೆ ಕಲ್ತಿದ್ದೆ ಯಾರಿಂದ? ನಮ್ಮ ಅಮ್ಮಯಿಂದ. ನಿಮ್ಮ ಅಮ್ಮನಿಂದ? ಹಾ. ಇವತ್ತೇನ್ ಮಾಡ್ತೀರಿ? ಹೈದರಾಬಾದಿ ದಮ್ ಬಿರಿಯಾನಿ. ಹೈದರಾಬಾದಿ ದಮ್ ಬಿರಿಯಾನಿ. ಆಶ್ಚರ್ಯ, ಮಹದಾಶ್ಚರ್ಯ. ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ಬಂದು ಹೈದರಾಬಾದ್ ದಮ್ ಬಿರಿಯಾನಿ ಮಾಡ್ತೀವಿ ಅಂತ ಬಂದಿದ್ದಾರೆ. MBA ಓದ್ತಾ ಇದ್ದಾರೆ. MBA ಓದಾಯ್ತಾ? ಎಲ್ಲ ಓದ್ತಾ ಇದೆ. MBA ಓದ್ತಾ ಇದ್ದಾರೆ ಸರ್. MBA ಮಾಡಕ್ಕೂ ಮನೇಲಿ ಅಡುಗೆ ಮಾಡಕ್ಕೂ ಸಂಬಂಧ ಏನು ಸರ್? ಅಡುಗೆ ಮಾಡಬೇಕಷ್ಟೇ. ಒಂದ್ಸರಿ ನಮ್ಮ ಕೈ ರುಚಿ ನೋಡಿ ಮುರಳಿ ಮಿಲ್ಟ್ರಿ ಹೋಟೆಲ್ ಅಂತ ಇದ್ದಾರೆ. ಇವತ್ತಿನ ಹೈದರಾಬಾದ್ ದಮ್ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀವಿ? ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮೊಗ್ಗು, ಜೀರಿಗೆ, ಅನಾನಸು, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ,
ಜೀರಿಗೆ ಪುಡಿ, ರೆಡ್ ಕಲರ್, ಕೇಸರಿ ಕಲರ್, ಗ್ರೀನ್ ಕಲರ್, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅದಕ್ಕೂ ಮುಂಚೆ ನೀರು ಇಟ್ಬಿಡೋಣ ಅಕ್ಕಿಗೆ. ಅಕ್ಕಿ ಕಾಯಿಸಿ ಏನು ಕುಕ್ಕರಲ್ಲಿ ಮಾಡ್ತೀರಾ, ಹೆಂಗ್ ಮಾಡ್ತೀರಾ? ನಾರ್ಮಲಲ್ಲಿ ಮಾಡ್ತೀನಿ. ನಾರ್ಮಲ್ ಅಲ್ಲಿ ಮಾಡ್ತೀರಾ? ಚಿಕನ್ ಬಿರಿಯಾನಿ ಆದ್ರಿಂದ ಬೇಯ್ತಾ? ಹಾಂ, ಬೇಯುತ್ತೆ. ಸಖತ್ತಾಗಿರುತ್ತಾ? ಹಾಂ, ಸಕ್ಕತ್ತಾಗಿ ಇದೆಲ್ಲ ತಿಂದವ್ರು ಚೆನ್ನಾಗಿದಾರಾ? ಚೆನ್ನಾಗಿದ್ದಾವೆ. ಹೈದ್ರಾಬಾದ್ ಬಿರಿಯಾನಿ, ದಮ್ ಬಿರಿಯಾನಿ. ದಮ್ ಬಿರಿಯಾನಿ ಅಲ್ಲ ಇದು? ಹೈದ್ರಾಬಾದ್ ದಮ್ ಬಿರಿಯಾನಿ, ಬರೀ ದಮ್ ಬಿರಿಯಾನಿ? ಹೈದರಾಬಾದ್ ದಮ್ ಬಿರಿಯಾನಿ. ಹೈದ್ರಾಬಾದ್ ದಮ್ ಬಿರಿಯಾನಿ. ಓಕೆ, ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡ್ತಾ ಇದಾರೆ ಸಂದೀಪ್ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾರ್ ನಮ್ಮ ಕೈ ರುಚಿ ನೋಡಿ ಅಂತ ಇದಾರೆ. ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ಪಲಾವ್. ಇದಕ್ಕಾ ಹಾಂ, ಪಲಾವ್ ಎಲೆ. ಆಮೇಲೆ ಚಕ್ಕೆ, ಹುಡುಗರು ಕೆಲಸ ಮಾಡೋದು ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಚಕ್ಕೆ, ಲವಂಗ, ಇದು ಒಂದೊಂದು ಹೇಳೋರು ನಿಮ್ಮಮ್ಮ. ಒಂದ್ ಚಕ್ಕೆ, ಒಂದ್ ಲವಂಗ, ಒಂದ್ ಏಲಕ್ಕಿ ಎಣಿಸ್ಬಿಟ್ಟು ಹಾಕು ಅಂತ ಅವ್ರ ಅಮ್ಮ ಹೇಳ್ಬಿಟ್ಟಿದ್ದಾರೆ. ಎಣಿಸ್ಬಿಟ್ಟು ಹಾಕಿದ್ರು. ಏನ್ ಹಾಕಿದ್ರು? ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ. ಆಮೇಲೆ ಒಂದ್ 2 ಮೆಣಸಿನ್ಕಾಯಿ, ಒಂದೆರಡು ಮೆಣಸಿನ್ಕಾಯಿ. ಓಕೆ, ಪುದೀಲಿ ಕುದಿಲಿ. ಏನ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡ್ಕೊಳೋಣ. ಮ್ಯಾರಿನೇಟ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ನು ಹಾಕಿ. ಎಷ್ಟು ಕೆಜಿ ಇದೆ ಚಿಕನ್? ½ kg. ½ kg ಇದೆಯಾ ಚಿಕನ್? ಸ್ವಲ್ಪ ಜಾಸ್ತಿನೇ ಇದೆ. ನೆಕ್ಸ್ಟ್ ಅದು ಪೌಡರ್ ಮಾಡ್ಕೊಬೇಕು ಫಸ್ಟ್. ಮಾಡ್ಕೊಳ್ಳಿ. ಹೈದ್ರಾಬಾದ್ ಚಿಕನ್ ಬಿರಿಯಾನಿಗೆ ಒಂದು ಪೌಡರ್ ಏನು ಏನು ಹೇಳ್ಬಿಟ್ಟು ಹಾಕ್ಬೇಕು? ಇದು ಪಲಾವ್ ಎಲೆ. ಓಕೆ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಆಮೇಲೆ ಲವಂಗ. ಓಕೆ, ಆಮೇಲೆ ಪಲಾವ್ ಇದು ಏನದು? ಅನಾನಸ್ ಹಾಕ್ತಾ ಇದ್ದೇನೆ. ಅನಾನಸ್ ಹೂವ. ಹಾ, ಅನಾನಸ್ ಹೂವ. ಓಕೆ, ಮರಾಠ್ ಮಗೋದು ನೀವು ಹಾಕಿದ್ರಿ? ಅದು ಮರಾಠ್ ಮಗೋದು ಇಲ್ಲ, ಅನಾನಸ್ ಇಲ್ಲ. ಅಯ್ಯೋ, ಕೈಲಿರೋದು ಅನಾನಸ್ ಹೂವು. ಇದು ಮೊಗ್ಗು. ಅದು ಸ್ಟಾರ್ ಹೂವು ಹಾಕ್ರಿ. ಅದು ಒಳ್ಳೆ ಕತೆ ಆಯ್ತು. ಇದು ಸ್ಟಾರ್ ಹೂ ಹಾಕ್ತಾ ಇದೀವಿ. ಆಯ್ತು. ಆಮೇಲೆ ಸ್ವಲ್ಪ ಇದು ಜೀರಿಗೆ. ಸ್ವಲ್ಪ ಜೀರಿಗೆ. ಹಾ, ಇದು ಪೌಡರ್ ಮಾಡ್ಕೊಳೋಣ. ಮಾಡಿ. ಅದು ಕರೆಕ್ಟು. ನನಗೆ ಯಾವಾಗ ಅಡುಗೆ ಮಾಡ್ತೀರಿ ಸಂದೀಪ್ ಮನೇಲಿ ನೀವು? ನಾನು ಸಂಡೇಸ್ ಮಾಡೇ ಮಾಡ್ತೀನಿ. ಗ್ಯಾರಂಟಿನಾ? ಗ್ಯಾರಂಟಿ ಮಾಡ್ತೀನಿ. ಸಖತ್ತಾಗಿರುತ್ತಾ? ಸಖತ್ತಾಗಿರುತ್ತೆ. ತುಂಬಾ ಜನ ಕಳೆದೋಗ್ಬಿಡ್ತಾರೆ ನೀವು ಚೆನ್ನಾಗಿ ಮಾಡಿದ್ರೆ ಸಂದೀಪ್. MBA ಮಾಡಿರೋ ಹುಡುಗರು ಬಂದು ಮಿಲಿಟರಿ ಹೋಟೆಲ್ ಅಡುಗೆ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಮಜಾನೇ ಬೇರೆ. ಮಾಡ್ರಿ. ಈಗ ನಾವು ಮಸಾಲದಲ್ಲಿ ಏನು ರುಬ್ಕೊಂಡಿದೀವಿ, ಅದು ಪೌಡರ್ ಮಾಡಿದೀವಿ, ಅದನ್ನ ಓಕೆ ಹಾಕಿ. ಓಕೆ, ನೀರು ಕುದೀತಾ ಇದೆ ಇಲ್ಲಿ. ಹಾ, ಕುದೀತಾ ಇದೆ. ಕುದೀಲಿ, ಪರವಾಗಿಲ್ಲ. ಹಾ, ಅಕ್ಕಿ ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ. ಬೇಕಾದಷ್ಟು ಉಪ್ಪು. ಯಾವ ಕಾಲೇಜಲ್ಲಿ ಓದ್ತಾರೆ ನೀವು? ಇದು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತಾ ಇರೋದು. BCom ನ್ಯಾಷನಲ್ ಕಾಲೇಜಲ್ಲಿ ಮಾಡ್ದೆ. BCom ನ್ಯಾಷನಲ್ ಕಾಲೇಜಲ್ಲಿ ಮುಗಿಸಿ MBA ಮಾಡ್ತಾ ಇದ್ರೆ ಕೆಲಸ ಹೋಗ್ಬೇಕು ಅನ್ಸಿಲ್ವಾ? ಹೋಗೋಣ. ಹೋಗ್ರಿ, ಕೆಲ್ಸಕ್ಕೆ ಹೋಗ್ರಿ. ಹಾಕ್ರಿ. ಆಮೇಲೆ ಧನಿಯಾ ಪುಡಿ. ಓಕೆ, ಆಮೇಲೆ ಇದು ಪುದೀನ. ಓಕೆ, ಕೊತ್ತಂಬರಿ ಸೊಪ್ಪು. ಓಕೆ, ಆಮೇಲೆ ಮೊಸರು, ಗಟ್ಟಿಯಾದಂಥ ಮೊಸರು ಹಾಕೊಳ್ಳಿ. ಓಕೆ, ಸ್ವಲ್ಪ ಟೊಮೆಟೊ. ಇದಕ್ಕೇನೆ ಇದಕ್ಕೆಲ್ಲ ಮ್ಯಾರಿನೇಟ್ ಮಾಡ್ತೀನಿ. ಹಾಕಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ಗರಂ ಮಸಾಲ. ಓಕೆ ಸರ್. ಆಮೇಲೆ ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಓಕೆ, ಸ್ವಲ್ಪ ಜೀರಾ ಪೌಡರ್. ಜೀರಾ ಪೌಡ್ರು, ಗರಂ ಮಸಾಲ, ಪೆಪ್ಪರ್ ಪೌಡ್ರು ಎಲ್ಲ ಹಾಕ್ತಾ ಇದಾರೆ. ಆಮೇಲೆ ಇವಾಗ ಪೇಸ್ಟ್ ಮಾಡ್ಕೊಳೋಣ. ಯಾವ್ದನ್ನ? ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ. ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ತೀರಾ? ಹೌದು. ಅದಕ್ಕೆ ಹಾಕಿ, ಪರವಾಗಿಲ್ಲ. ಬೆಳ್ಳುಳ್ಳಿ, ಓಕೆ, ಶುಂಠಿ, ಮೆಣಸಿನ್ಕಾಯಿ. ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ. ಅಕ್ಕಿ ಮೊದಲೇ ಹಾಕಲ್ವಾ ಈ ಹೈದ್ರಾಬಾದ್ ಬಿರಿಯಾನಿಗೆ? ಹಾಕ್ತೀನಿ ಇವಾಗ. ಇದು ಪೇಸ್ಟ್ ಮಾಡ್ಕೊಂಡು ಇದು ಹಾಕ್ಮೇಲೆ ಅಲ್ಲಿ ಅಕ್ಕಿ ಹಾಕ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ. ಸಂದೀಪ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. MBA ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಪೇಸ್ಟ್. ಓಕೆ ಸಂದೀಪ್, ಎಲ್ಲಿದೆ ನಿಮ್ಮ ಮನೆ? ಜಯನಗರದಿಂದ ಬಂದಿದ್ದೀರಾ? ಹೌದಾ. ಓಕೆ, ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫ್. ತಂದೆ ಬಿಸ್ನೆಸ್ ಮಾಡ್ತಾರೆ. ಓಕೆ, ಮೊಸರನ್ನ ಹಾಕಿ, ಪೌಡ್ರನ್ನ ಹಾಕಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ, ಕೊತ್ತಂಬರಿ, ಪುದೀನ ಎಲ್ಲವನ್ನು ಹಾಕಿ, ಜೊತೆಗೆ ಟೊಮಾಟೋನು ಹಾಕಿ ಮ್ಯಾರಿನೇಟ್ ಮಾಡ್ಬಿಡ್ತಾ ಇದ್ದಾರೆ. ಬೇಯ್ತಾರ ನೀರಲ್ಲಿ ಅಕ್ಕಿ ಹಾಕೋಣ. ಹಾಕಿ. ಅರ್ಧಂಬರ್ಧನ ಬೇಯಿಸ್ಕೊಳ್ತೀರಾ ಅಥವಾ ಪೂರ್ತಿನ? ಇಲ್ಲ, 50%. 50%? ಅಂದ್ರೆ ನೀವು ಬೇಗ ಮಾಡ್ಕೋಬೇಕು ಈ ಕಡೆ. ಹೌದು, ಅದು ಆಗ್ಬಿಡುತ್ತೆ. ಆಗ್ಬಿಡುತ್ತಾ? ಇಲ್ಲಿ 12 ಆಗ್ತದೆ. ಇದೇನು ಬಿರಿಯಾನಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಚಿಕನ್ಗೆ ಸ್ವಲ್ಪ ಎಲ್ಲ ಮೊಸರು ಗಿಸ್ರೆಲ್ಲ ಹಾಕಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಮುರಳಿ ಮಿಲಿಟರಿ ಹೋಟ್ಲಿನಲ್ಲಿ ಅದ್ಭುತವಾದಂತ ಹೈದ್ರಾಬಾದ್ ಚಿಕನ್ ಬಿರಿಯಾನಿ. ಓಕೆ, ಆಯಿಲ್ ಹಾಕೋಣ ಇದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಫಸ್ಟ್ ಎಣ್ಣೆ ಹಾಕೊಂಡ್ರೆ ಬಿರಿಯಾನಿ ಮಾಡಕ್ ಸಾಧ್ಯ. ಓಕೆ, ಪಲಾವ್ ಎಲೆ 3 ಸರಿ ಹಾಕಿದೀವಿ. ಹೌದು, ಪೌಡರ್ ಮಾಡಕ್ ಹಾಕಿದೀವಿ, ಒಗ್ಗರಣೆಗೂ ಹಾಕ್ತಾ ಇದೀವಿ. ಹೌದು. ಓಕೆ, ಆಮೇಲೆ ಚಕ್ಕೆ. ಫಾಸ್ಟ್ ಇದು ಮನೆ ಹತ್ರ ಇರಲ್ಲ. ಆಮೇಲೆ ಆನಿಯನ್ನು. ಹಾ, ನಿಧಾನಕ್ಕೆ ಸ್ಪೂನ್ ತೊಗೊಂಡು ಹಾಕ್ಬೇಕು. ಏನು ತೊಗೊಂಡು ಸ್ಪೂನ್ ತೊಗೊಂಡು ಹಾಕ್ಬೇಕು. ಓಕೆ. ಓಕೆ, ಈರುಳ್ಳಿ ಬ್ರೌನ್ ಆಗ್ಬೇಕಾ? ಇದು ಬ್ರೌನ್ ಆಗಲಿ.
ನೆಕ್ಸ್ಟು ಅದು ಬ್ರೌನ್ ಆಗಲಿ, ಬ್ರೌನ್ ಆಗಿದ ತಕ್ಷಣ ಇದು ಹಾಕೋದು ಅಷ್ಟೇನಾ? ಅಷ್ಟೇ. ಫುಲ್ ಬ್ರೌನ್ ಆಗಬೇಕಾ ಇದು? ಹಾಂ, ಬ್ರೌನ್ ಆಗಲಿ. ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಆಗಬೇಕಾ? ಓಕೆ ಸರ್. ಮ್ಯಾರಿನೇಟ್ ಮಾಡಿರೋದು ಹಾಕೋಣ. ಚಿಕನ್ನ ಹಾಂ, ಹೌದು. ಹಾಕ್ಬಿಡಿ ಸರ್. ಅದು ಬೇಕಾದಷ್ಟು ಸ್ವಲ್ಪ ನೀರು. ಇದಕ್ಕಾ? ಹಾಂ, ಅಂದರೆ ಇದೇ ಮಸಾಲ, ಇದಕ್ಕೆ ಇನ್ನೇನು ಮಸಾಲ ರುಬ್ಬೋದೆಲ್ಲ ಏನು ಇಲ್ಲ ಏನಿಲ್ಲ, ಹೈದ್ರಾಬಾದ್ ಅಷ್ಟೇ. ಬಿರಿಯಾನಿಗೆ. ಅಷ್ಟೇ. ಗಂಜಿ ಬಸ್ಕೊಳ್ತಾ ಇದ್ದಾರೆ, ಅಂದರೆ ಸ್ವಲ್ಪನೂ ನೀರಿರಬಾರ್ದು. ಅನ್ನ 50% ಅಷ್ಟು ಅನ್ನ ಬೆಂದಿರ್ಬೇಕು, ಸಾಕ್ಬಿಡಿ. 50% ಬೆಂದಿರೋ ಅಕ್ಕಿ. 50% ಬೆಂದಿರೋ ಅಕ್ಕಿ, ಅರ್ಧಂಬರ್ಧ ಬೆಂದಿರೋ ಅಂಥ ಅನ್ನವನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಏನು ತಿರ್ಸಂಗಿಲ್ಲಲ್ಲ ಇದನ್ನ? ಹಾಂ, ತಿರ್ಸಂಗಿಲ್ಲ, ಹಂಗೆ. ಓಕೆ. ಅದನ್ನ ಒಳಗಾಕಿ ಚೆನ್ನಾಗಿ ಬೆಂದಾದ ನಂತರ 50% ಬೆಂದಿರೋ ಅಂಥ ಅಕ್ಕಿನ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು ಅಷ್ಟೇನೆ. ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಚಿಕನ್ ಹೈದ್ರಾಬಾದಿ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಕಮ್ಮಿ ಮಾಡಿ ಸ್ವಲ್ಪ. ಇರಿ, ಒಂದು ನಿಮಿಷ. ಪುದೀನ ಹಾಕ್ಬೇಕು. ಪುದೀನ ಹಾಕ್ತೀರಾ? ಓಕೆ. ಕಲರ್ ಇಲ್ಲ ಹಾಕಲ್ವಾ ನೀವು? ಕಲರ್ ಹಾಕ್ತೀನಿ. ಕಲರ್ ಹಾಕ್ತೀರಾ? ಹಾಂ. ಅದ್ಯಾ ಕಲರ್ ತಂದಿರೋ ಸಮಯ? 3 ಕಲರ್ ತಂದಿದ್ದೀನಿ, ಗ್ರೀನು, ರೆಡ್ಡು, ಆರೆಂಜು. 3 ಕಲರ್ ಬೇರೆ ತಂದಿದ್ದೀರಾ? ಹೌದು. ಓಹೋ, ನಿಮ್ಮಮ್ಮ ಫುಲ್ಲು ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ ಸಂದೀಪ್ ನಿಮ್ನ. ಓಹೋ, ಒಂದು Red. ಕೇಸರಿ ಕಲರು, ರೆಡ್ ಅಲ್ಲ ಕೇಸರಿ ಕಲರು. ನೋಡಿದ್ರ ಹೆಂಗೆ ಹೈದ್ರಾಬಾದ್ ಬಿರಿಯಾನಿ ತಯಾರು ಮಾಡ್ತಾ ಇರೋದು? ಇದು ರೆಡ್. ಓಹೋ, ಸ್ಪೆಷಲ್ ಅನ್ನ ಇದು. ಆಯ್ತು, ಆಮೇಲೆ ಗ್ರೀನ್. ಗ್ರೀನ್ ಎಲ್ಲ ಯಾರು ಹಾಕ್ತಾರೆ? ಗ್ರೀನ್ ನಾನು ನೀವು ಹಾಕ್ತೀರಾ? ಹಾಕೊಳ್ಳಿ ಸರ್. ಹಿಂಗೆ ಕಲರನ್ನ ಕರ್ಮ ಕಾಂಡ ಒಳ್ಳೆ ಮಿಲಿಟರಿ ಹೋಟ್ರು ಸವಾಸ ಆಗೋಯ್ತು ನಮಗೆ. ದಮ್ ಇಡಿ. ದಮ್ ಇಡ್ತೀರಾ? ಅದರೊಳಗೆ ಪಾತ್ರೆಯೊಳಗೆ ಇದನ್ನ ಹಾಕೊಳ್ಳಿ. ನೀರು. ಇನ್ನ ಅಷ್ಟೊಂದು ಅಕ್ಕಿ ಬಿಟ್ಟಿದ್ದೀರಾ, ಕೈ ಹಾಕ್ತೀರಿ ಸಾಕತ್ತಾನೆ. ಅಕ್ಕಿ ಮಾತ್ರ ವೇಸ್ಟ್ ಮಾಡ್ಬೇಡಿ ಸಂದೀಪ್. ನೀವು ಇದು ಮಾಡಿ. ನಾವೇನ್ ಮಾಡ್ತೀವಿ? ಒಳ್ಳೆ ಕೈತೆಲ್ಲ ಅಕ್ಕಿ ಫ್ರೀನಾಗಿ ಕೊಡ್ತಾರೆ ನಿಮ್ಗೆ ಯಾರಾದ್ರೂ. ಮಿಲಿಟರಿ ಹೋಟ್ಲಲ್ಲಿ ಏನು ವೇಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ಎಷ್ಟು ದೊಡ್ಡ ಫ್ರಿಜ್ ಇಟ್ಟಿದ್ದೀವಿ ನೋಡಿದ್ರೆ ಹಿಂದ್ಗಡೆ. ಬಟ್ ನೀರು ಕಾಯಿಸ್ಕೋಬೇಕಾಗಿತ್ತಲ್ವ ನೀವು? ಇಲ್ಲ, ಹಂಗೆ ತಣ್ಣೀರು ಇಡಿ ಮಾಡ್ಬಿಡಿ. ತಣ್ಣೀರು ಇಡ್ಬೋದಾ? ಇಟ್ಕೊಳ್ಳಿ. ಹೋಗಿ ಬನ್ನಿ, ತೆಗೆದು ನೋಡೋಣ ನಾವೀಗ. ತೆಗಿರಿ ಸರ್. ಆಹಾ, ಆಗಿದೆಯಾ? ಮಿಕ್ಸ್ ಮಾಡ್ಬಿಡಿ. ಮಾಡಬಾರ್ದಾ? ಹಾಂ, ಒಂದು ಕಡೆಯಿಂದ ತಿನ್ಬೇಕು ಇದನ್ನ. ಹಾಂ, ಒಂದು ಕಡೆಯಿಂದ ಹಾಕೊಂಡು ಮಸಾಲೆ ಅದು ರೈಸ್ ಒಟ್ಟಿಗೆ ಬರುತ್ತೆ. ಹೌದಾ? ಆ ಥರ ಮಾಡೋದು ಅದು? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂದೀಪ್ ಅವ್ರು ಬಂದಿದ್ದಾರೆ. ಮುರಳಿ ಮಿಲಿಟರಿ ಹೋಟೆಲ್ ಹೇಳ್ತಾ ಇದ್ದಾರೆ, ಸರ್ ಹಿಂಗೆಲ್ಲ ಒಟ್ಟೊಟ್ಟಿಗೆ ಬಗ್ಗಿಸ್ಬಾರ್ದು, ಸ್ವಲ್ಪನೇ ತೆಗಿಬೇಕು, ಸ್ವಲ್ಪನೇ ಹಾಕ್ಬೇಕು, ಸ್ವಲ್ಪನೇ ಬಡ್ಸ್ಕೊಂಡು ತಿನ್ಬೇಕು ಅಂತ. ಬಡಿಸ್ತೀರಾ? ಬಡಿಸ್ತೀನಿ. ಓಕೆ. ಓಹೋ, ತುಂಬಾ ಹೋಟ್ಲ್ಗಳಲ್ಲಿ ಈ ಬಿರಿಯಾನಿ ತೆಗಿಯೋರೇ ಇರ್ತಾರೆ, ಬಿರಿಯಾನಿ ಮಾಡೋರು ಬೇರೆ, ಆ ದೇಕ್ಷದಿಂದ ತೆಗೆದು ಹಾಕೋರೇ ಬೇರೆ. ಅವ್ರಿಗೆ ಗೊತ್ತು, ಯಾರ ಬಂದೊಂದು 5 ರೂಪಾಯಿ ಜಾಸ್ತಿ ಕೊಟ್ಟರೆ ಒಂದು ಒಳ್ಳೆ ಪೀಸ್ ಹಾಕ್ತಾರೆ. ಸರ್ ನಮಸ್ಕಾರ ಸರ್ ಅಂತ ಯಾರೋ ಆ ಥರ ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ. ಆ ಬಿರಿಯಾನಿ ಮಾಡೋ ಅಷ್ಟೇ ಇಂಪಾರ್ಟೆಂಟು ಈ ಬಿರಿಯಾನಿನ ತಟ್ಟೆಲಿ ಹಾಕಿ ಬಡಿಸೋದು, ಇಲ್ಲ ಪಾರ್ಸಲ್ ಬಾಕ್ಸ್ ಹಾಕಿ ಮುಚ್ಚೋದು, ಎರಡು ತುಂಬಾ ಇಂಪಾರ್ಟೆಂಟ್. ಇನ್ನೂ ಸ್ವಲ್ಪ ಹಾಕ್ತಿದ್ರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹೈದ್ರಾಬಾದ್ ಬಿರಿಯಾನಿನ ಮಾಡಿದ್ದಾರೆ, ಜೊತೆಗೆ ರಾಯ್ತಾನ ಹಾಕಿದ್ದಾರೆ, 3 ಕಲರ್ ಬೇರೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಹಸ್ರು, ಏನು ಕೆಂಪು, ಓ ಅದ್ಭುತ. ಕೊಡಿ. ಒಳ್ಳೆ ಒಂದು ಹೈದ್ರಾಬಾದ್ ದಮ್ ಬಿರಿಯಾನಿನ ಮಾಡಿದ್ದಾರೆ. ಇದು ಮುರಳಿ ಮಿಲಿಟರಿ ಹೋಟೆಲ್ ಮಾಡಿಕೊಟ್ಟಿದ್ದಾರೆ. ಫಸ್ಟು ನಾವು ತಿಂತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ನಿ ಸಂದೀಪ್, ಕೂತ್ಕೊಳ್ಳಿ. ಕಲರ್ಫುಲ್ ಆಗ್ಬಿಡಿಯಲ್ರಿ ಸಂದೀಪ್? ಹೆಂಗೆ ಬಂತು ಅಡುಗೆ ಮಾಡೋದು ವಿಚಾರ ಎಲ್ಲ? ಇಂಟ್ರೆಸ್ಟ್ ತಿನ್ನೋದ್ರಿಂದ ಇಂಟ್ರೆಸ್ಟಾ ಅಥವಾ ಮಾಡಕ್ ಬರೋದ್ರಿಂದ ಇಂಟ್ರೆಸ್ಟ್? ಎರಡೂ? ಏನಿಷ್ಟ? ಬಿರಿಯಾನಿ ಇಷ್ಟ. ಯಾವ ಹೋಟ್ಲಲ್ಲಿ ತಿಂತೀರಾ ಬೆಂಗಳೂರಲ್ಲಿ ಬಿರಿಯಾನಿ ತಿನ್ಬೇಕು ಅಂದ್ರೆ? ಶಿವಾಜಿ ಮಿಲಿಟರಿ ಹೋಟೆಲ್, JP ನಗರ, ಅದು ನಮ್ಮ ಬನಶಂಕರಿ. ಹೌದು. ಚೆನ್ನಾಗಿರುತ್ತಾ? ಓಕೆ, ಅದು ಬಿಟ್ರೆ ನೆಕ್ಸ್ಟ್ ರಂಗಣ್ಣ ಜಯನಗರ, ಯಡಿಯೂರು ಕೆರೆ ಪಕ್ಕ. ಓಕೆ, ಅದು ಬಿಟ್ರೆ ರಾಮ್ಸಾ ಎಲ್ಲಿ ಬರುತ್ತೆ? ಡಬಲ್ ರೋಡಲ್ಲಿ ಇದೆ. ಚೆನ್ನಾಗಿದೆ ಅದುವೇ? ಚೆನ್ನಾಗಿದೆ. ಓಕೆ, ನಾವು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀವಿ. ಇದೊಂದು ಲಾಸ್ಟ್ ಹೇಳಿದೊಂದು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂದೀಪ್ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಚಿಕನ್ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ, ಕಲರ್ಫುಲ್ ಆಗಿ ಮಾಡಿದ್ದಾರೆ. ಮುರಳಿ ಮಿಲಿಟರಿ ಹೋಟ್ಲಿಗೆ ಬಂದು ಟೇಸ್ಟ್ ಮಾಡೋಣ. ಏ ನೆಪಾಳಿ ಬಾಯ್ಲಿ, ತಂದೆ ಅಣ್ಣ. ಬಾ 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 ಬಾಯ್ಲಿ. ನೋಡು ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡಿದ್ದಾರೆ, ಕಲ್ತಿದ್ದಾರೆ ನೋಡೋರು. 10 ವರ್ಷದಿಂದ ಕೆಲಸ ಮಾಡ್ತಿದ್ಯಾ, ನೆಟ್ಟಿಗೊಂದು ಬಿರಿಯಾನಿ ಮಾಡೋದು ಕಲಿಲ್ಲ ನೋಡು. ಅವ್ರ ಅಮ್ಮ ಮಾಡೋದು ನೋಡಿ ಬಿರಿಯಾನಿ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ. ಅಣ್ಣ, ನಾಟಿ ಕೋಳಿ ಖಾಲಿ ಆಗ್ಬಿಟ್ಟಿದೆ. ಹಾಂ, ಬೈಲರ್ ಕೋಳಿಗೂ ಸ್ವಲ್ಪ ಕಲರ್ ಹಾಕಿ ಕೊಡಿ. ಅದನ್ನ ಇವ್ರ ಮುಂದೆ ಹೇಳ್ಬೇಕಿತ್ತೇನೋ. ಹೋಗ
ಎಲ್ಲ ಇಂಥ ಜನಗಳೇ ನಮ್ಮ ಹತ್ರ ಇರೋದು. ಯಾರ ಮುಂದೆ ಹೇಳ್ಬೇಕು, ಯಾರ ಮುಂದೆ ಹೇಳ್ಬಾರ್ದು ಏನೂ ಗೊತ್ತಾಗಲ್ಲ. ಕಲರ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಇಷ್ಟಿರ್ಬೇಕಾ? ಪರವಾಗಿಲ್ಲ ಸರ್. ಪರವಾಗಿಲ್ವಾ? ಹೈದ್ರಾಬಾದ್ ಬಿರಿಯಾನಿ ಇದೊಂಥರ ರೆಡಿಮೇಡ್ ಬಿರಿಯಾನಿ ಥರ ಕಾಣ್ತಾ ಇತ್ತಪ್ಪ ನನಗೆ. ಟೇಸ್ಟ್ ಮಾಡ್ಲಾ? ಹಾಂ ಮಾಡಿ ಸರ್. ಏನಿದೆ? ಕಲರ್ ಸ್ವಲ್ಪ ಕಡಿಮೆನೇ ಹಾಕ್ತೀವಿ. ಏನು ಇಷ್ಟೊಂದು ಕಲರ್ ಬೇಕಾಗಿಲ್ಲ ಸಂದೀಪ್. ನಾವು ಮನೇಲಿ ಜಾಸ್ತಿ ಕಲರ್ ಹಾಕ್ತೀರಾ? ಅಲ್ಲಿ ಜಾಸ್ತಿ ಮಾಡ್ತೀನಿ ಸರ್ ಮನೇಲಿ. ಎಲ್ಲಿ ಕಮ್ಮಿ ಆಗೋಯ್ತು ಓ ಹಂಗೆ. ಹಂಗೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಒಳ್ಳೆ ಬಿರಿಯಾನಿ, ಫಸ್ಟ್ ಕ್ಲಾಸ್ ಇದೆ. ಖಾರ ಎಲ್ಲ ಇಲ್ಲ, ಮೈಲ್ಡ್ ಆಗಿದೆ. ಒಂದಿಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ. ಗಿರಿ ಸಾಬ್ ಹಾಕಿನ ಇದು ಹಾಂ ಚಿಕನ್ನ ಈ ಮ್ಯಾರಿನೇಟ್ ಮಾಡಿದ್ರಲ್ಲ, ಹೌದು. ಉಪ್ಪು ಹಾಕಿದ್ರ? ಆಗುತ್ತೆ. ಸಪ್ರೇಟ್ ಮಸಾಲ ಎಲ್ಲ ಏನೂ ಇಲ್ಲ. ನಾವೇನು ಚಿಕನ್ನಿಗೆ ಸ್ವಲ್ಪ ನೆನೆಸಿಡೋಕ್ಕೋಸ್ಕರ ಉಪ್ಪು ಖಾರ ಎಲ್ಲ ಹಾಕಿ ರುಬ್ಕೊಳ್ತೀವೋ ಅದೇನೇ ಇದಕ್ಕೆ ಮಸಾಲ. ಆ ಮಸಾಲ ಜೊತೆಗೆ ಅನ್ನನ ತೈತಾ ತಿಂತಾ ಹೋಗ್ಬೇಕು. ಒಳ್ಳೆ ಹೈದ್ರಾಬಾದ್ ಬಿರಿಯಾನಿ. ಥ್ಯಾಂಕ್ ಯು ಸರ್, ಸಖತ್ತಾಗಿದೆ ಬಿರಿಯಾನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬ ಸಖತ್ತಾಗಿ ಮಾಡಿದ್ದೀರಾ. ಓಕೆ. ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಂ ಯಾಕಂದರೆ BCom ಓದಿ MBA ಮಾಡಿ ಇಲ್ಲಿ ಬಂದು ಬಿರಿಯಾನಿ ಮಾಡಬೇಕು ಅಂತೇನಿಲ್ಲ. ಮಾಡೋದು ತಿನ್ನೋದೆಲ್ಲ ಅಭ್ಯಾಸಗಳು, ಹವ್ಯಾಸಗಳು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಸರಿ ಯೂಸ್ ಮಾಡಬೇಕಂದ್ರೆ ಬಾಸುಮತಿ ಯೂಸ್ ಮಾಡಿ, ಇನ್ನೂ ಚೆನ್ನಾಗಾಗುತ್ತೆ. ಓಕೆ ಸರ್. ಸಂದೀಪ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲದವರು ಮಸಾಲಾನ ಕೊಟ್ಟಿದ್ದಾರೆ. ಎಲ್ಲ ಮಸಾಲ ಪುಡಿಗಳ ತಯಾರಕರು ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಅರೇಕಾ ಟೀ ಅಡಿಕೆಯಿಂದ ತಯಾರಾದಂಥ ಭಾರತದ ಪ್ರಧಾನಮಂತ್ರಿಯವರ ಒಂದು ಮೊಟ್ಟ ಮೊದಲನೆಯ ಅವಾರ್ಡನ್ನು ಗಳಿಸ್ಕೊಂಡಂಥ ಸೌತ್ ಇಂಡಿಯಾದ ಜನಪ್ರಿಯವಾದಂಥ ಅರೇಕಾ ಟೀ, ಅಡಿಕೆಯಿಂದ ತಯಾರು ಮಾಡಿದಂಥ ಟೀ ತುಂಬ ಸಖತ್ತಾಗಿದೆ, ಯೂಸ್ ಮಾಡಿ. ಜೊತೆಗೆ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲಿ ಶೋರೂಮ್ ಇದೆ. ಜೊತೆಗೆ ಒಂದು ಬೆಳ್ಳಿಯ ಫಲಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಭಾರತದ ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಏರ್ ಆಯಿಲ್. ತಲೆಗೆ ಹಾಕುವಂಥ ಎಣ್ಣೆಯಲ್ಲಿ ಕೆಮಿಕಲನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು, ವಿಟಮಿನ್ ಇ ಇರ್ತಕ್ಕಂಥದ್ದು, ಜೊತೆಗೆ ಉದ್ದವಾಗಿ ಕೂದಲು ಬೆಳೆಯುವಂಥದ್ದು ನಮ್ಮ ರಿಷಿಕೇಶ್ ಬೃಂಗ ಏರ್ ಆಯಿಲ್ ನಿಮಗೋಸ್ಕರ. ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ, ಯೂಸ್ ಮಾಡಿ ಸರ್. ಇದಲ್ಲದೆ ಒಗ್ಗಂಡಬಿ ಭಾಗ 2 ಅತ್ಯಂತ ಅದ್ಭುತವಾದಂತಹ ಮಾಂಸಾಹಾರಿ ಅಡುಗೆಗಳ ಒಂದು ರೆಸಿಪಿ ಪುಸ್ತಕ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು. ಯೂಶಲಿ ಏನಂತ ಹೇಳಿದ್ರೆ ಅಡುಗೆ ಮಾಡೋಕ್ಕೆ ಬರೋರೆಲ್ಲ ಸ್ವಲ್ಪ ಏನೋ ಓದಿರೋರೆಲ್ಲ ಬರಲ್ಲ ಅನ್ನೋ ಭಾವನೆ ಇತ್ತು. ಆದರೆ ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ನೀವು ಅಡುಗೆ ಮಾಡಬೇಕಂದ್ರೆ ಫಸ್ಟ್ ಓದಬೇಕು ಅನ್ನಂಗೆ ಆಗ್ಬಿಟ್ಟಿದೆ. ಅದರಿಂದ MBA ಮಾಡಿದ್ರೆ ಏನು ಸರ್, ಅಡುಗೆ ಮಾಡ್ತೀನಿ ಒಂದ್ಸರಿ ನಮ್ಮ ರುಚಿ ನೋಡಿ. ಭಾನುವಾರದೊತ್ತು ನಮ್ಮಲ್ಲಿ ನಾನೇ ಅಡುಗೆ ಮಾಡೋದು ಸರ್, ಹೆಂಗಿರುತ್ತೆ ಗೊತ್ತಾ ಬಿರಿಯಾನಿ ಅಂತ ಬಂದಿದ್ರು ಸಂದೀಪ್ ಅವರು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಅದ್ಭುತವಾಗಿರುವಂಥ ಒಂದು ಹೈದ್ರಾಬಾದ್ ಬಿರಿಯಾನಿ ಅದ್ಭುತವಾಗಿದೆ, ಈಸಿಯಾಗಿದೆ. ಇವತ್ತೇ ನೋಡ್ಕೊಳ್ಳಿ, ಈಗಲೇ ಮಾಡ್ಕೊಳ್ಳಿ. ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮೊಗ್ಗು, ಅನಾನಸು, ಜೀರಿಗೆ ಹಾಕಿ ರುಬ್ಬಿ ಪುಡಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ಒಂದು ಪ್ಲೇಟ್ಗೆ ಚಿಕನ್, ರುಬ್ಬಿದ ಮಸಾಲ ಪುಡಿ, ಉಪ್ಪು, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಟೊಮೊಟೊ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ನೆನೆಯಲು ಬಿಡಿ. ಒಂದು ಪಾತ್ರೆಗೆ ನೀರು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಮೆಣಸಿನಕಾಯಿ ಹಾಕಿ ಬೇಯಿಸಿ ಇದಕ್ಕೆ ನೆನೆಸಿಟ್ಟ ಅಕ್ಕಿ ಹಾಕಿ 50 ಭಾಗದಷ್ಟು ಬೇಯಿಸಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಈರುಳ್ಳಿ, ನೆನೆಸಿಟ್ಟ ಚಿಕನ್, 50 ಭಾಗ ಬೇಯಿಸಿಕೊಂಡ ಅನ್ನ, ಪುದೀನ, ಕೇಸರಿ ಕಲರ್, ರೆಡ್ ಕಲರ್, ಗ್ರೀನ್ ಕಲರ್ ಹಾಕಿ ಮುಚ್ಚಳ ಮುಚ್ಚಿ ದಮ್ ಕಟ್ಟಿದರೆ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಒಂದು ಒಳ್ಳೆ ಅಡುಗೆ ತೋರಿಸಿದ್ದೆ, ಅದಕ್ಕೆ ಸುಸ್ತಾಗ್ಬಿಟ್ಟಿದ್ರಿ. ಇವಾಗ ಇನ್ನೊಂದು ಅಡುಗೆ ತೋರಿಸ್ತೀನಿ ಅಂತ ಬರ್ತಾ ಇದ್ದಾರೆ. ನಮ್ಮ ಸಾವ್ಜೀಸ್ ಹೋಟ್ಲಿಂದ ಬರ್ತಾ ಇದ್ದಾರೆ. ವೆಸ್ಟ್ ಆಫ್ ಕಾರ್ಡ್ ರೋಡು ನವರಂಗಿಂದ ನೀವು ಮೋದಿ ಹಾಸ್ಪಿಟಲ್ ಕಡೆಗೆ ಹೋಗ್ಬೇಕಂದ್ರೆ ವೆಸ್ಟ್ ಆಫ್ ಕಾರ್ಡ್ ರೋಡಿಂದ ದಾಟಿ ಮುಂದೆ ಹೋದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಸಾವ್ಜೀಸ್ ಅಂತಿದೆ. ಅದ್ಭುತವಾಗಿರುವಂಥ ಸಾವ್ಜಿ ಮಟನ್ನು, ಚಿಕನ್ನು, ರೋಟಿ, ಚಪಾತಿ ಎಲ್ಲ ಸಿಗುತ್ತೆ.
ನಮ್ಮ ಫ್ರೆಂಡ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ, ಕರ್ಕೊಂಡ್ಬರ್ತಾ ಇದೀವಿ. ಸರ್ ಬನ್ನಿ 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 ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದೆ ಬಿಸ್ನೆಸ್ ಎಲ್ಲ? ಆರಾಮ್ ಸರ್, ಆರಾಮಿದ್ಯಾ? ಚೆನ್ನಾಗಿ ಹೋಗ್ತಾ ಇದೆಯಾ? ಎಲ್ಲ ಚೆನ್ನಾಗಿದೆ ಬನ್ನಿ ಸರ್. ಬನ್ನಿ ಬನ್ನಿ ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನರ್ಸಿಂಗ್ ಸಾವ್ರು ಬಂದಿದ್ದಾರೆ. ಸಾವ್ಜಿ ಹೋಟೆಲ್ನ ಶುರು ಮಾಡಿ 15ರಿಂದ 17 ವರ್ಷ ಆಗೋಯ್ತು. ಮುರಳಿಯವರೇ ಇಂಜಿನಿಯರ್ ಓದಿದ್ರು ಕೂಡ, MBA ಕಂಪ್ಲೀಟ್ ಮಾಡಿದ್ರು ಕೂಡ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತೇಳಿ ಒಂದು ಉತ್ತರ ಕರ್ನಾಟಕದವ್ರಿಗೋಸ್ಕರ ಒಂದು ಹೋಟ್ಲು ಮಾಡಬೇಕು, ನಂತರ ಯಾರು ರೊಟ್ಟಿಗೋಸ್ಕರ ವಿಜಯನಗರದಿಂದ ನಮ್ಮ ಮೆಜೆಸ್ಟಿಕ್ ತನಕ ಹೋಗಬಾರ್ದು ಅಂತ ಡಿಸೈಡ್ ಮಾಡಿ ಒಂದು ಹೋಟ್ಲನ್ನು ಮಾಡಿರುವಂಥದ್ದು. ತುಂಬ ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿ ಕೊಟ್ಟಿದ್ರು. ಕಳೆದ ಬಾರಿ ತುಂಬ ಜನ ಇಷ್ಟಪಟ್ಟಿದ್ರು. ಅಂಥ ಒಳ್ಳೆಯ ಒಂದು ಸಾವ್ಜಿಯ ಊಟವನ್ನು, ಅಡುಗೆನ ತಿನ್ನಬೇಕು ಅಂದರೆ ನಮ್ಮ ಸಾವ್ಜಿ ಹೋಟೆಲ್ಗೆ ಹೋಗ್ಬೋದು ನೀವು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ಏನು ಮಾಡ್ತಾ ಇದ್ದೀರಿ? ಸರ್ ಇವತ್ತು ಮಟನ್ ಚಾಪ್ಸ್ ಫ್ರೈ Dry? ಮಾಡೋಣ ಅಂತ. ಡ್ರೈ ಆರ್ ಫ್ರೈ. ಏನು ಮಟನ್ ಚಾಪ್? ಮಟನ್ ಚಾಪ್ಸ್ ಫ್ರೈ ಮಾಡೋಣ ಅಂತ ಇದೆ. ಮಟನ್ ಚಾಪ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಒಣ ಕೊಬ್ಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. Yes, ಏನು ಕೊಡಿ sir, ಫಸ್ಟ್ ಮಾಡೋಣ ನಿಮಗೆ? sir. ನಮಗೆ ಒಂದು ಕಡೆ ವೆಸಲ್ ಕೊಡಿ ಸರ್, ಒಂದು ಸ್ವಲ್ಪ ಬಾಯ್ಲ್ ಮಾಡೋಣ ಮೊದಲು ಫಸ್ಟ್ ಒಂದು ಕಡೆ. Okay. ಸೈಮಲ್ಟೇನಿಯಸ್ಲಿ ಒಂದು ಕಡೆ ಏನಿದೆ ಫ್ರೈಗೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೀರಾ? ಮಟನ್ ಏನು ಮಾಡ್ತೀರಿ? ಸರ್ ಮಟನ್ ವೆಸಲಲ್ಲೇ ಮಾಡೋಣ. ಕುಕ್ಕರಲ್ಲಿ ಬೇಯಬೇಕಲ್ಲಪ್ಪ. ವೆಸಲ್ ಬೇಯುತ್ತಲ್ಲ ಸರ್? ಬೇಯಲ್ಲ ಮಟನು. ಕುಕ್ಕರಲ್ಲಿ ಹಾಕ್ಬಿಡಿ. ನನ್ನ ಮಾತು ಕೇಳಿ, ಈಸಿ ಮೆಥಡ್ ಅದು. ಎಸ್ ಸರ್, ಎಸ್. ಆಮೇಲೆ ಒಂದು 2 ವಿಷಯ ನಿಮ್ಮ ಹೋಟೆಲ್ ಹಂಗೆ ಮಾಡಿ ಹೇಳ್ತಾ ಇದ್ದೀನಿ. ಫಸ್ಟ್ ಏನು ಗೊತ್ತಾ, ಮಟನ್ನು ಒಂದ್ಸರಿ ಹಿಂಗ್ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಕೈಯಲ್ಲಿ ಮೂಳೆ ಇರಬೇಕು, ಬಾಯಲ್ಲಿ ಮಾಂಸ ಇರಬೇಕು. Yes, sir, ಹೌದು. ಅದೇನ ರಬ್ಬರ್ ತರ ಆದ್ರೆ ಆದ್ರೆ ಅದು ಅಲ್ಲ, success ಆಗಲ್ಲ. ಅದು ಮಟನ್ನೇ ಅಲ್ಲ ಅದು. ಎಸ್ ಎಸ್ ಸರ್. ಎಣ್ಣೆ ಒಂದು 5 ಸ್ಪೂನ್ ಬೇಕಾ? ಒಂದು 5 ಸ್ಪೂನ್ ಸಾಕನ್ಸುತ್ತೆ ನೋಡಿ. ಓಕೆ ಸರ್. ಸಾಕಲ್ಲ? ಎಸ್, ಸ್ವಲ್ಪ ಜಾಸ್ತಿ ಆಗಿದ್ರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಹೌದು, ನಿಮ್ಗೆ ಎಣ್ಣೆ ಬೇಕಂತ ಗೊತ್ತುಬಿಡ್ರಿ. ಭಾಳ ಎಣ್ಣೆ ಬೇಕಾ ಉತ್ತರ ಕನ್ನಡದವ್ರಿಗೆ? ಎಣ್ಣೆ ಇರ್ಬೇಕು, ಕೆಂಪು ಖಾರ ಇರ್ಬೇಕು, ಖಾರದ ಮೇಲೆ ಎಣ್ಣೆ ತೇಲ್ತಾ ಇರ್ಬೇಕ್ರಿ ಸರ. ಸ್ವಲ್ಪ ಹಾಕ್ರಿ ಸರ್, ಆದ್ರೂ ಇನ್ನೂ ಸ್ವಲ್ಪ ಹಾಕೋಣ? ಹಾಕ್ರಿ ಸರ್. ನೀವು ಹೇಳಿದ್ರೆ ಎಷ್ಟು ಬೇಕಾದ್ರೆ ಹಾಕ್ತೀವಿ ಎಣ್ಣೆ ನಮಗೆ. ಸಾಕ್ಬಿಡಿ ಸರ್. ಓಕೆ, ಆಮೇಲೆ ಕಾಯಕ್ಕೆ ಒಂದು 5 ನಿಮಿಷ 2 ನಿಮಿಷ ಬಿಟ್ಟು ಓಕೆ, ಆಮೇಲೆ ಇದು ಹಾಕೊಂಡ್ಬಿಡೋಣ. ಇಲ್ಲ ಹಾಕ್ಬೋದು, ಹಾಕಿ, ಅದೇ ಪರವಾಗಿಲ್ಲ. ಸಿಡಿಯುತ್ತಷ್ಟೇ ನಿಮಗೆ, ಹಂಗೆ ಹಾಕಿ, ಈಸಿ ಆಗಿರುತ್ತೆ. ಎಸ್, ಹೆಂಗೆ ಬೆರಿಬೇಕು? ಸ್ವಲ್ಪ ಸಣ್ಣ ಇಟ್ಬಿಡು ಸರ್, ಜಾಸ್ತಿ ತೊಗೊಬಿಡೋದು, ಆಮೇಲೆ ಜೋರು ಮಾಡಿದ್ರೆ ನೀವು ಮೋಸ್ಟ್ಲಿ ಕುಕ್ಕರ್ಗೆ ಹಾಕಲ್ಲ ಅನ್ಸುತ್ತಲ್ಲ? ಹಾಂ, ಕುಕ್ಕರ್ಗೆ ಹಾಕೋಣ ಸರ್. ಕುಕ್ಕರ್ಗೆ ಹಾಕ್ತಿರಿ, ಚೆನ್ನಾಗಿರ್ತದ್ರಿ. ಮೊನ್ನೆ ನೋಡಿದೆ ನಿಮ್ದು ಕತೆ. ಸ್ವಲ್ಪ ನೀರು ಹಾಕ್ಬಿಡೋಣ ಅಂತೀನಿ ನಾನು ಅಡ್ವಾನ್ಸ್ ಆಗಿ. ಹಾಕ್ರಿ, ನೀರು ಬೇಕಾ? ನೀರು ಹಾಕೇ ಬಿಡೋಣ, ಮತ್ತೆ ಹಾಕ್ಲೇಬೇಕಲ್ಲ ಸರ್? ಹಾಕ್ರಿ ಸರ. ನೀರು ನಿಮ್ಮ ಕಡೆ, ಮಾಡ್ತೀನಿ ಸರ್ ಈ ಸರ. ಎಣ್ಣೆ ನಮ್ಮ ಕಡೆ. ಹಾಗಂತ್ರಿ ಖಾರ ಕಡಿಮೆ ಹಾಕ್ತಿರೇನೆ? ಸ್ವಲ್ಪ ಕಡಿಮೆ ಮಾಡೋಣ ಈ ಸರಿ ಅಂತ. ಲಾಸ್ಟ್ ಟೈಮ್ ಏನೋ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಿಮಗೆ ಅಂತ. ಇಲ್ವಲ್ಲ, ಯಾರು ಹೇಳಿದ್ದು? ಇಲ್ಲಲ್ಲ ಸರ್? ಇಲ್ಲಿ ಇಲ್ಲಿ ಕರೆಕ್ಟ್ ಇದೆ, ಹಾಕ್ರಿ. ಓಕೆ. ಇದೇನಿದು? ಇದು ಧನಿಯಾ ಪೌಡರ್ ಸರ್. ಧನಿಯಾ ಪುಡಿ, Yes, ಧನಿಯಾ ಪುಡಿ. ಅಚ್ಕಾರದ ಪುಡಿ, ಎಣ್ಣೆ ಒಳಗೆ ಮಟನ್ ಚಾಪ್ಸು ನಾನೇ ಇಲ್ಲಿ ಫೋರ್ಸ್ ಮಾಡಿ ಇವ್ರಿಗೆ ಕುಕ್ಕರ್ಲ್ಲಿ ಹಾಕ್ಸ್ತಾ ಇದ್ದೀನಿ. ಇವ್ರ ಹೋಟೆಲ್ಲಿ ಕುಕ್ಕರಲ್ಲಿ ಹಾಕಲ್ಲ. ಆ ಮಟನ್ ಸ್ವಲ್ಪ ಹಾರ್ಡ್ ಅನಿಸ್ಬಿಡುತ್ತೆ ನಮಗೆ, ಯೂಶಲಿ ಬೆಂಗಳೂರವ್ರಿಗೆ. ಸೊಪ್ಪು, ಉಪ್ಪು, ಉಪ್ಪು, ಹಳ್ಳುಪ್ಪು. ಓಕೆ. ಎಸ್ ಸರ್. ಆಮೇಲೆ ಸ್ವಲ್ಪ ನೀರು ಹಾಕಿ ಓಕೆ, ಮುಚ್ಚಿಬಿಡೋಣ ಸರ್ ಅದು. ನಿಮ್ಮ ಹೋಟ್ಲಲ್ಲಿ ಹಿಂಗೆ ಮಾಡಿ ಸರ್, ಚೆನ್ನಾಗಿರ್ತದೆ. ಮಾತನ್ನ ಕೇಳಿ. ಎಸ್ ಸರ್. ಎಷ್ಟೊಂದು 2-3 ವಿಜಲ್ ಬೇಕಲ್ಲ? ಎಸ್, 3 ವಿಜಲ್ ಅಂತೂ ಬೇಕಾಗುತ್ತೆ ಸರ್. ಮಟನ್ ಸ್ವಲ್ಪ ಜಾಸ್ತಿ ಇವತ್ತು. ಊರಿ ಸರ, ಮಟನ್ ಬೇಯಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ. ಸರ್. ಯಾಕಂದ್ರೆ ಮೊನ್ನೆ ನಿಮ್ಮ ಹೋಟ್ಲಿಗೆ ಬಂದಾಗ ತಿಂದಾಗ ನನಗೆ ಮಟನ್ ಸ್ವಲ್ಪ ಹಾರ್ಡ್ ಅನಿಸ್ತು. ಹೌದ್ರಾ? ಬೆಂಗಳೂರಿನಲ್ಲಿ ಮಟನ್ ಹಾರ್ಡ್ ಆಗಿದ್ರೆ ಜನ ಇಷ್ಟಪಡಲ್ಲ. ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಯ್ತಾರೆ, ಸ್ವಲ್ಪ ಅವ್ರಿಗೆ ಹಾರ್ಡ್ ಆಗಿರ್ಬೇಕು. ಎಲ್ಲ ಕಡೆ ಸಾಫ್ಟ್ ಬೇಕು. ನೀವು ಇದನ್ನ ಮಾಡಿ ನೋಡಿ. ಹೌದ್ರಾ? 10 ಪ್ಲೇಟ್ ಹೋಗ್ತಾ ಇತ್ತಾ ಇವತ್ತು, ನಾಳೆಯಿಂದ 25 ಪ್ಲೇಟ್ ಹೋಗುತ್ತೆ. ಆಯ್ತು ಸರ್. ಓಕೆ, ಹೇಳಿ ಸರ್, ಮತ್ತೆ ಇನ್ನೇನು ಕೊಡ್ಲಿ? ಸರ್ ನೆಕ್ಸ್ಟ್ ಈಗ ಒಂದು ಕಡೆ ಕೊಡಿ ಸರ್. ಏನಕ್ಕೆ ಕಡಾಯಿ? ಆ ಫ್ರೈಗೆ ಐಟಮ್ಸ್ ಎಲ್ಲ ಸೆಪರೇಟ್ Ready ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಬಿಡೋಣ ಅಲ್ವಾ? ಅದಕ್ಕೆ ಹಾಕ್ಬಿಡೋದು. ಕಡಾಯಿ ಯಾವ ಥರ ಕೊಡ್ಲಿ ನಿಮಗೆ? ಕೈ ಕೊಡಿ ಸರ್ ಒಂದು. ಈ ಥರ ಕೊಡ್ಲಾ? ಸರ್ ಕೊಡಿ, ಪರವಾಗಿಲ್ಲ. ಇದು ಚೆನ್ನಾಗಿ ಕಾಣುತ್ತೆ. ಎಸ್ ಸರ್. ಇದು ನಿಮ್ಮ ಹೋಟ್ಲವ್ರಿಗೆ ಮಾಡಿಸಿರೋಂಥದ್ದು ನಾವು. ಹೌದ್ರಾ? ಹೌದು. ಇದೆ ಈರುಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಲಾ? ಬೇಡ ಸರ್, ಇದಕ್ಕೆ ಅದಕ್ಕೆ ಬೇಡ ಸರ್, ಇನ್ನೊಂದು ಸ್ವಲ್ಪ ಸ್ಲೋಲಿ. ಅಲ್ಲ, ಎಣ್ಣೆ ಬೇಕಾನೆ? ಆಯ್ತು, ಬೇಕು ಸರ್. ಸ್ವಲ್ಪ ಒಂದು 3 ಸ್ಪೂನ್ ಸಾಕು, ಜಾಸ್ತಿ ಬೇಡ ಸರ್ ಅದಕ್ಕೆ. ಫಸ್ಟು ಬರೀ ಈರುಳ್ಳಿನ ಹಾಕಿ, ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ. ಓಕೆ, ಫಸ್ಟು ಈರುಳ್ಳಿನ ಚೆನ್ನಾಗಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಮಟನ್ಗೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಎಣ್ಣೆ, ನೀರನ್ನು ಹಾಕಿ 3 ವಿಜಲ್ ಕೂಗಿಸ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ. ನಂತರ ಹಾಕೋಣ? ಎಸ್ ಸರ್, ಹಾಕಿಬಿಡೋಣ. ಹಾಕಿ ಸರ್, ಹಾಕಿ ಹಾಕಿ ಎಣ್ಣೆಯಲ್ಲಿ, ಕಾದಿದ್ದ ಎಣ್ಣೆಯಲ್ಲಿ ಇದು ಹಾಕಿಬಿಡೋಣ. ಹಾಕಿ. ಒಣ ಕೊಬ್ಬರಿನ ಹಾಂ, ಸ್ವಲ್ಪ ಮಿಕ್ಸಿಯಲ್ಲಿ ಹಾಕೊಂಡು ಹಾಕಿ. ಸ್ವಲ್ಪ. ಓಕೆ, ಒಣ ಕೊಬ್ಬರಿ ಹಾಕಾಯ್ತು. ಇದಕ್ಕೇನು ಹಾಕಬೇಕು? ಏನಿಲ್ಲ ಸರ್, ಅಷ್ಟೇನೇನೆ? ಅಷ್ಟೇ. ವಾ, ನಾವು ಫ್ರೈ ತಾನೇ ಮಾಡ್ತಾ ಇದೀವಿ ಸರ್. ಹೌದು ಸರ್, ಫ್ರೈನೇ ಮಾಡಾಕತ್ತೀವಿ ಸರ್. ಎರಡು ವಿಷಲ್ ಆಯ್ತು, 3 ವಿಷಲ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಸಾವ್ಜಿಯವರ ಮಟನ್ ಚಾಪ್ಸ್ ಅಲ್ಲ ಸರ್ ಇದೆ? ಚಾಪ್ಸ್ ಫ್ರೈ. ಚಾಪ್ಸ್ ಫ್ರೈ ರೆಡಿ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಸರ್ ಹಾಕೋಬೋದು, ಹಾಕೊಳ್ಳಿ ಸರ್. 1 ಸ್ಪೂನ್ ಇದ್ರ ಜೊತೆ ಅದನ್ನು ಫ್ರೈ ಆಗುತ್ತೆ.
ಓಹೋ ಸಾಕ ಒಂದು ಸ್ಪೂನು ಸಾಕು ಸರ್. ಎಷ್ಟು ಅರ್ಧ ಕೆ ಜಿ ತಂದಿದ್ದೀರಾ ಮಟನ್ನ? ಅರ್ಧ ಕೆ ಜಿನೇ ಇದೆ ಸರ್ ಅದು. ಖಾರ ಪುಡಿ ಒಂದು ಸ್ವಲ್ಪ ಹಾಕ್ಬಿಡೋಣ. ಹಾಕ್ಬಿಡಿ ಸರ್. ಎಣ್ಣೆ ಕಡಿಮೆ ಆಯ್ತಾ? ಎಣ್ಣೆ ಬೇಕಾ ನೋಡಿ. ಎಣ್ಣೆ ಸಾಕು ಸರ್, ಎಣ್ಣೆ ಸಾಕು. ಅದರಲ್ಲಿ ಇರೋ ಎಣ್ಣೆ ಹಾಕ್ಬೇಕು ಇನ್ನು. ಓಕೆ, ಅದರಲ್ಲಿ ಪೂರ್ತಿ ಇದಕ್ಕೆ ಹಾಕ್ತೀವಲ್ಲ ನಾವು? ಪೂರ್ತಿ ಹಾಕಲ್ಲ ಸರ್, ಸ್ವಲ್ಪ ಹಾಕೋಣ. ಹೌದಾ? ಹೌದು, ಸ್ವಲ್ಪ ಹಾಕೋಣ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಖಾರ ಹಾಕ್ತೀವಲ್ಲ. ಓಕೆ ಸ್ವಲ್ಪ ಕಡಿಮೆ. ಓಕೆ ಸರ್ ಇದಕ್ಕೆ ನಿಮ್ಮ ಖಾರ ಪುಡಿ ಒಂದು ಕೊಟ್ಟಿರೋ ಖಾರ ಪುಡಿ ಹೌದು ಸರ್. ಹಾಕ್ರಿ ಸರ್. ಆಮೇಲೆ ಸರ್ ಒಂದು ಸ್ವಲ್ಪ ಇದಕ್ಕೂ ಸ್ವಲ್ಪ ಧನಿಯಾ ಹಾಕ್ಬಿಡೋಣ. ಹಾಕ್ರಿ ಸರ್. ಸ್ವಲ್ಪ ಹಾಕೋದು, ಭಾಳ ಜಾಸ್ತಿ ಹಾಕೋದು ಬೇಡ ಸರ್. ಯಾಕಂದ್ರೆ ಅದ್ರಾಗೂ ಐತೆ ಓಹೋ ಧನಿಯಾ ಪುಡಿ. ಓಕೆ. ಬೇಕಂತಂದ್ರೆ ಇದ್ರಾಗ ಸ್ವಲ್ಪ ಗರಂ ಮಸಾಲೆ, ಯಾಕಂದ್ರೆ ಅದ್ರಾಗ ಹಾಕಿಲ್ಲ, ಸ್ವಲ್ಪ ಹಾಕಿ. ಟೇಸ್ಟ್ಗೆ ಇದೊಂದು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಹೋ ಇವಾಗ ಹಾಕ್ತಾ ಇದ್ರಿ? ಸರ್ ಓಕೆ. ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಎಲ್ಲವನ್ನು ಹಾಕಿ ಒಂದು ಖಾರ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಇದು ಆಗ್ತಿದ್ದಂಗೆ ಅದ್ರಾಗಿಂದ ಮಸಾಲೆ ಏನಿದೆ ಸರ್, ಗ್ರೇವಿ, ಅದಕ್ಕೆ ನಾವು ಕರಡು ಅಂತ ಹೇಳ್ತೀವಿ. ಕರಡು ಕರಡು ಹೌದು ಕರಡು ಅಂತ ಹೌದು ಹೌದು ಹೇಳ್ತೀವಿ. ಹೌದು ನೀವು ಕೇಳಿರ್ಬೇಕಿದು ಕೇಳಿದ್ದೀನಿ ಶಬ್ದ, ಕೇಳಿದ್ರಲ್ಲ ಸರ್? ಕೇಳಿದ್ದೀನಿ. ಆಕ್ಚುಲಿ ಅದು ಕರಡು. ಅದ್ರ ಜೊತೆನೂ ರೊಟ್ಟಿ, ಚಪಾತಿ, ರೈಸ್ ತಿನ್ಬೋದು. ಓಕೆ. ಎಸ್, ಅದು ಅದರಲ್ಲಿ ಏನೂ ಇಲ್ಲ. ಜಸ್ಟ್ ಖಾರ ಪುಡಿ, ಹವೀಜ್ ಮಸಾಲೆ, ಸಾಲ್ಟ್. ಅವೀದ್ ಮಸಾಲೆ ಅಂದ್ರೆ ಧನಿಯಾ ಪುಡಿ ಮಸಾಲ ಸಾರಿ, ಅಲ್ಲ? ಹವೀಜ್ ಮಸಾಲೆ ಅಂದ್ರೆ ಇಲ್ಲಿ, ಧನಿಯಾ ಇಲ್ಲಿ, ಪುಡಿ. ಗೊತ್ತಾಗ್ಬೇಕು, ಏನ್ ಪರವಾಗಿಲ್ಲ, ಪರವಾಗಿಲ್ಲ. ಆಯ್ತು ಸರ್. ಓಕೆ, ಕುಕ್ಕರು ತಣ್ಣಗಾಗಿದೆ ಅನ್ಕೊಂಡಿದ್ದೀನಿ. ಇದು ಸಾವ್ಜಿ ಅವರ ಮಟನ್ ಚಾಪ್ಸ್ ಫ್ರೈ. ಹಾಕೋಣ? ಹಾಕ್ಬಿಡಿ ಸರ್. ಬರೀ ಚಾಪ್ಸ್ ಬೇಕಲ್ಲ? ಚಾಪ್ಸ್ ನೀರು ಹಾಕ್ಬಿಡೋಣ ಸರ್. ಅದು ಏನ್ ಬೇಕಿಲ್ಲ ಅದನ್ನ ಹಾಕ್ತೀನಿ. ಎಸ್, ಆದಷ್ಟು ಮೇಲಿಂದ ಎಣ್ಣೆನೇ ಹಾಕ್ರಿ. ಎಣ್ಣೆ ಬೇಕೇನೆ? ಹೌದು, ಎಣ್ಣೆನೇ ಬೇಕ್ರಿ. ಅದು ಏನು ಎಣ್ಣೆ ಕಂಡ್ರೆ ಇಷ್ಟನ ನಿಮ್ಗೆ? ನನಗಲ್ಲ ಸರ್, ನಮ್ಮ ಸಾವ್ಜಿ ಊಟನಾಗ ಎಲ್ಲರೂ ಎಣ್ಣೆ ಬೇಕು. ಎಣ್ಣೆ ಬೇಕೇ ಬೇಕು. ತೊಳಿ ಇದೆ ನೋಡಿ, ತೊಳಿ ಸರ. ಹಾಕಿ ಸರ್. ಎಸ್, ಹಾಕ್ಬಿಡ್ರಿ. ಸ್ವಲ್ಪ ಮೇಲಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಡಿ ಸರ್. ಇಲ್ಲ, ಎಣ್ಣೆ ಹಾಕ್ತೀನಿ ರೀ. ಸ್ವಲ್ಪ ಇನ್ನೊಂದು ಸ್ಪೂನ್ ಇದು ಹಾಕ್ಬಿಟ್ರಿ. ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ ವಿತ್ ಕರಡು ಎಲ್ಲ ಸೇರಿ ಹಾಕ್ಬಿಟ್ರೆ. ಕರಡು ಅಂದ್ರೆ ನಾವು ಶೇರ್ವಾ ಅಂತೀವಿ, ಕರಡು ಅಂತೀರಾ? ಇಲ್ಲ, ಶೇರ್ವಾ ಅಂತಂದ್ರೆ ನಾವು ಕೊಬ್ಬರಿ ಹಾಕಿ ಅದು ಏನು ಲಾಸ್ಟ್ ವೀಕ್ ಚಿಕನ್ ಮಸಾಲದಲ್ಲಿ ಮಾಡಿದ್ವಲ್ಲ ಸರ್, ಹೌದು. ಅದಕ್ಕೆ ನಾವು ಶೇರ್ವಾ ಹಾಕಿ ಸರ್. ಸಾಕು. ಓಕೆ, ಸಾಕಾ? ಎಸ್. ರೈಸ್ ಜೊತೆ ತಿನ್ಬೋದು, ಇಲ್ಲ ರೊಟ್ಟಿ, ಚಪಾತಿ, ಏನಕ್ಕೆ ಬೇಕಾದ್ರೆ ತಿನ್ಬೋದಾ? ಏನಕ್ಕೆ ನೀವು ಉಪ್ಪು ಬೇಕಾದ್ರೆ ಹಾಕಿರಲ್ಲ ಅದಕ್ಕೆ? ಇದಕ್ಕೆ ಉಪ್ಪು ಹಾಕಿಲ್ಲ ಅನ್ಸುತ್ತೆ ನೀವು? ಹೌದು, ಇನ್ನೂ ಉಪ್ಪು ಹಾಕಿಲ್ಲ ಸರ್. ಉಪ್ಪು ಹಾಕಿಲ್ಲ, ಉಪ್ಪು ಹಾಕಿಲ್ಲ. ಅದೇ ಕಲ್ಲುಪ್ಪು ಹಾಕೋದಲ್ಲ ನೀವು? ಕಲ್ಲುಪ್ಪೆ ಸರ್, ನಾವು ಯೂಸ್ ಮಾಡೋದು ಕಲ್ಲುಪ್ಪ. ಓಕೆ. ಇನ್ನ ಡ್ರೈ ಆಗಬೇಕಲ್ಲ ಇದು? ಡ್ರೈ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವ್ಜೀಸ್ ಕಡೆಯಿಂದ ಬಂದಿದ್ದಾರೆ. ಇಂಜಿನಿಯರ್ ಓದಿದ್ದಾರೆ, MBA ಮಾಡಿದ್ದಾರೆ. ಆದರೂ ಕೂಡ ಸರ್ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ 17 ವರ್ಷದಿಂದ ಡಿಸೈಡ್ ಮಾಡಿದಂಥ ಹೋಟ್ಲು ಸಾವ್ಜೀಸ್ ಹೋಟೆಲು. ಉತ್ತರ ಕರ್ನಾಟಕದ ಜನಪ್ರಿಯವಾದಂಥ ಮಾಂಸಾಹಾರಿ ಅಡುಗೆಗಳಿಗೆ ಸಾವ್ಜಿ ಹೆಸರು ನಂಬರ್ 1. ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ಸ್ಪೂನ್ ಟೊಮೆಟೊ ಒಂದು ಹಾಕಿಬಿಡೋಣ. ಸ್ವಲ್ಪ ಹುಳಿ ಇರ್ಬೇಕಂತಾನೆ ಸರ್? ಇರಲೇಬೇಕು ಸರ್. ಸ್ವಲ್ಪ ಟೇಸ್ಟ್ ಬರ್ತೈತೆ. ಓಕೆ ಸರ್. ಇಷ್ಟಾದರೆ ಗೊಜ್ಜು ಥರ ಆಗ್ಬಿಡ್ತದೆ. ಹೌದು, ಇನ್ನೂ ಡ್ರೈ ಆಗಬೇಕಾಯ್ತು? ಇದು ಇನ್ನೂ ಆಗ್ಬೇಕು ಸರ್, ನಮ್ದು ಇನ್ನೂ ಆಗ್ಬೇಕು. ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿಸ್ಕೊಳ್ಳಿ ಮುರಳಿ ಅಂತ ಹೇಳಿದ್ದಾರೆ. ಸಾವ್ಜಿ ಕಿಚನಿಂದ ಬಂದಿದ್ದಾರೆ. ನರ್ಸಿಂಗ್ ಸಾವ್ರು ಬಂದಿದ್ದಾರೆ. ಹಾಕೋಣ ಸರ್? ಆಗ್ತಾ ಇದೆ, ಆಗಬೇಕು. ಯಾಕಂದ್ರೆ ಇವ್ರದೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಿಧಾನಕ್ಕೆ ಬೇಯಿಸ್ಬೇಕು. ಕುಕ್ಕರ್ ಯೂಸ್ ಮಾಡ್ತಾ ಇರಲಿಲ್ಲ. ನಾನು ಹೇಳಿದೆ ಸರ್ ಕುಕ್ಕರ್ ಯೂಸ್ ಮಾಡಿ. ಮಟನ್ ಚಾಪ್ಸ್ಗೆಲ್ಲ ಕುಕ್ಕರ್ ಇಲ್ಲ ಅಂದರೆ ಅದು ಯಾವ ಕಾಲಕ್ಕೆ ಬೇಯೋದು ಯಾವಾಗ, ತಿನ್ನೋದು ಯಾವಾಗ, ತಿನ್ನೋ ಆಸೆನೇ ಹೋಗ್ಬಿಡುತ್ತೆ ಸರ್. ಫಸ್ಟು ಕುಕ್ಕರ್ ಮಾಡಿ ಅಂತ ಹೇಳಿದ್ದೀನಿ. ಕುಕ್ಕರ್ ಮಾಡಿದರೆ ತಪ್ಪೇನಿಲ್ಲ, ಯಾಕಂದರೆ ಫಸ್ಟು ನಮ್ಮ ಗ್ಯಾಸ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ. ಆಯ್ತು ಸರ್, ಎಸ್, ರೆಡಿ ಆಗ್ತಾ ಇದೆ. ಇದು ಎಷ್ಟು? ಒಂದು 2 ಪೇಟ, ನಿಮ್ಮ ಕಡೆ 3 ಪೇಟ? ಸರ್ ಇದು 3 ಪ್ಲೇಟ್ ಸರ್. ನಮ್ಮ 3 ಪೇಟ? 3 ಪ್ಲೇಟ್ ಫುಲ್ಲು ಡ್ರೈ. ಇನ್ನೇನು ಸರ್, ಮೇಲೆ ಎಲ್ಲ ರೆಡಿ ಅಂತೂ ಆಯ್ತು. ಈಗ ಓಕೆ, ಮೇಲೆ ಸ್ವಲ್ಪ ಕೊತ್ತಂಬರಿ, ಬೇರೆ ಏನಿಲ್ಲ. ಓಕೆ, ಸಾಕು ಸರ್. ಸಾವ್ಜಿ ಸ್ಪೆಷಲ್ ಮಟನ್ ಚಾಪ್ಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನರ್ಸಿಂಗ್ ಸಾವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಫಸ್ಟ್ ನಾನು ತಿಂತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಸರ್, ಕುಡಿ ಸರ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಒಳ್ಳೆ ಚಾಪ್ಸು, ಕಡ್ಡಿ ಚಾಪ್ಸ್ ಅಂತ ಕರಿತೀವಿ. ಒಳ್ಳೆ ಅದ್ಭುತವಾಗಿರುವಂಥ ಕಡ್ಡಿ ಚಾಪ್ಸನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಕೆಂಪು ಕಲರಿನ ಸಾವ್ಜಿ ಮಟನ್ ಚಾಪ್ಸ್ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಟೇಸ್ಟ್ ಮಾಡೋಣ. ಮಾಡಿ ಸರ್. ನೇಪಾಳಿ ಬಾಪ
ನಾನು 4 ಪ್ಲೇಟು ಹ್ಮ್. ಬೋಟಿಗೆ ಹೋಗಿ ತಿನ್ಬಿಟ್ಟು ಹ್ಮ್. ನೋಡಿ ಆ ಮದ್ದಿದಾನಿದಲ್ಲ ಕರಿಯ ನನ್ನ ಮಗ ಭಾಳ ನಕರ ಮಾಡ್ತೇನೆ. ನೀನು ಕಾಸು ಇಸ್ಕೊಡಲ್ಲ ಅಂತ ಅವನ ಕಾಸು ಕೊಡಲ್ಲ, ನಿಮಗೆ ಹೇಳ್ತೀನಿ ಅಂತ. ಬತ್ತಿ ನಡಿಯೋ ಇಲ್ಲ ಹೇಳಿ 2 ಬುಟ್ ಕಳಿಸ್ಬಿಡ್ತೀನಿ. ಬುಟ್ ಕಳಿಸ್ಬಿಟ್ರೆ ಕಾಸು ನಿಮ್ಮ ಅಪ್ಪ ಕೊಡ್ತಾನೆ ನಾವು ಹೋಗಲಿ. ಓಹೋ ಬುಟ್ ಕಳಿಸ್ಬಿಡ್ತಾನಂತೆ. ಬರೋ ಗಿರಾಕಿಲ್ಲ ಬುಟ್ಪುಟ್ಟೆ ಕಳಿಸ್ಬಿಡು. ಬಿಲ್ ಕೊಟ್ಟೋಗ್ರಿ, ಬಂದು ಮಾತಾಡ್ತೀನಿ ಆಮೇಲೆ ನಾನು. ಹೋಗ್ರಿ ಬಿಲ್ ಕೊಟ್ಟೋಗ್ರಿ. ನಮ್ಮ ಹೋಟ್ಲಲ್ಲಿ ಈ ಥರ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗುತ್ತೆ? ಹೋಟ್ಲು ಬಿಸ್ನೆಸ್ ದಿನ ಜಗಳ ಮಾಡ್ಕೊಂಡೇ ಜೀವನ ಮಾಡೋಕ್ಕಾಗುತ್ತಾ ಸರ್? ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ನೀವೇನು ಮಾಡ್ತೀರಾ? ಟೇಸ್ಟ್ ಮಾಡೋದಾ? ಮಾಡಿ ಸರ್. ನೀವು ಬೇಯಿಸಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಕುಕ್ಕರ್ ಯೂಸ್ ಮಾಡಿ, ಹೌದ್ರಿ ತುಂಬ ಅದ್ಭುತ ಇದೆ. ಹೌದ್ರಿ ಎಸ್ ಸರ್. ಅಯ್ಯೋ ಒಂದು ಪ್ಲೇಟ್ ತೊಂಬರ ನೇಪಾಳಿ. ಇವತ್ತಿನ ದಿವಸದಲ್ಲಿ ಮಟನ್ ಹೋಟೆಲಲ್ಲಿ ನಂಬುದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಒಂದು ಸಿಲೆಕ್ಟೆಡ್ ಕೆಲವೊಂದು ಹೋಟೆಲಲ್ಲಿ ಮಾತ್ರ ನಂಬ್ತಾರೆ. ಆ ಲಿಸ್ಟಲ್ಲಿ ನಮ್ಮದು ಒಂದು ಹೋಟೆಲ್. ನಮ್ಮ ಹೋಟೆಲಲ್ಲಿ ಮಟನ್ನೇ ಜಾಸ್ತಿ ನಂಬ್ಕೊಂಡು ಸ್ಟ್ರೇಟ್ ಅವೇ ಕಣ್ಣು ಮುಚ್ಕೊಂಡು ಆರ್ಡರ್ ಮಾಡಿ ಊಟ ಮಾಡಿ ಹೋಗ್ತಾರೆ. ಯಜಮಾನಿಗೊಂದು ಇಡು ತಟ್ಟೆಡು ಹಾಕೊಳ್ಳಿ. ಏನು ಸರ್, ನಾವು ಊಟ ಮಾಡೋ ಒಂದು ಟೇಸ್ಟ್ ಹಂಗಂದ್ರೆ ಮಾಡಿ ಸರ. ಈಗ ನೀವು ಬೇರೆ ಎಲ್ಲ ಬೇಯಿಸ್ತಾ ಇದ್ರಿ, ಎಸ್ ಇದು ಟೇಸ್ಟ್ ನೋಡಿ. ಹೌದು. ಖಾರ ಪುಡಿ ಹೋಗ್ಬೇಕಂದ್ರೆ ಹ್ಞೂ ರೀ. ಒಂದು 2 ಬಾಕ್ಸ್ ಖಾರ ಪುಡಿ ಕೊಟ್ಟಬಿಡಿ. ಆಯ್ತು ಸರ್, ಕೊಡ್ತೀನಿ. ನೀವು ಹೋದ್ ಸರಿ ಬಂದಾಗಿಂದ ಇವನು ಖಾರ ಪುಡಿ ಇಸ್ಕೊಳ್ಳಿ ಅಣ್ಣ, ಖಾರ ಪುಡಿ ಇಸ್ಕೊಳ್ಳಿ ಅಂತ. ಏನಂತ ಸ್ಪೆಷಲ್ ಕಂಡರ್ ನಮ್ಮ ಖಾರ ಪುಡಿ ಒಳಗೆ ಇವರು? ಏನೋ ನಿಂದೇನೋ ಕೆಂಪು ಅಂತ ಅವನಿಗೆ, ಹೌದಾ? ನಮ್ದು ಸ್ವಲ್ಪ ಕಪ್ಪಂತೆ. ಹೌದಾ? ಹೋಗ ಕೊಡ್ತೀನಿ ಸರ್, ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕು ಹೇಳ್ರಿ. ನಿಮ್ಮ ಹೋಟ್ಲಿಗೂ ಅದ್ರ ಮೇಲೆ ಅದ ಖಾರ ಪುಡಿ ಹಾಕಿ ಮಾಡಿರ್ಬೇಕು. ಎಸ್ ಸರ. ಓಕೆ. ಹಂಗೆ ಚಲೋ ಬೈದೈತೆ. ನಮ್ದೇನು ಸ್ಪೆಷಲ್ ಅಂತ ಹೇಳಿದ್ರೆ, ಯಾವುದೇ ಮಿಲಿಟ್ರಿ ಓಟ್ನವ್ರನ್ನ ನಮ್ಮ ಮುರಳಿ ಮಿಲಿಟ್ರಿ ಓಟ್ಲು ಕರೆಸ್ಬೇಕಂದ್ರೆ ಫಸ್ಟು ನಾವು ಟೇಸ್ಟ್ ಮಾಡೇ ಮಾಡ್ತೀವಿ. ಅದು ಎಷ್ಟು ದೊಡ್ಡ ಹೋಟ್ಲಾಗಿರೋ ಪರವಾಗಿಲ್ಲ, ಎಷ್ಟು ಸಣ್ಣ ಹೋಟ್ಲಾಗಿರೋ ಪರವಾಗಿಲ್ಲ. ಇಲ್ಲಾಂದ್ರೆ ನಿಮ್ಮ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಹೌದು. ಸೊ ಇದಕ್ಕಿಂತ ಮೊದಲು ನಮ್ದು ಟೇಸ್ಟ್ ನೋಡಿರೋ ನಂಗೆ ಆಯ್ತು. ಎಸ್, ಟೇಸ್ಟ್ ಮಾಡಿದ್ಮೇಲೆ ನಿಮ್ಮನ್ನು ಕರ್ಸ್ಕೊಂಡಿದ್ದು. ಇದು ಯಾರ ಜೊತೆ ಚೆನ್ನಾಗಿರುತ್ತೆ? ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ನು. ಇವನ್ ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಯಾಕಂದ್ರೆ ಸೈಡ್ಗೆ ನಮ್ದು ಕಾಂಪ್ಲಿಮೆಂಟ್ರಿ ಗ್ರೇವಿ ಅನ್ನೋದು ಇದ್ದೇ ಇರ್ತದೆ. ಆ ಗ್ರೇವಿ ರೆಡ್ ಗ್ರೇವಿ ಅನ್ನೋದು ಇದ್ದೇ ಇರ್ತದೆ. ಸೊ ಅದ್ರ ಜೊತೆ ಇದನ್ನ ಯೂಸ್ ಮಾಡ್ತಾರೆ. ನಿಮ್ಗೇನು ಇಷ್ಟು ಇವತ್ತು? ಭಾಳ ವ್ಯತ್ಯಾಸ ಕಾಣ್ತು ನಮಗೆ. ಹೌದಾ? ಭಾಳ ವ್ಯತ್ಯಾಸ ಕಾಣ್ತು. ನೀವು ಕುಕ್ಕರಲ್ಲಿ ಮಾಡಿದ ಮೇಲೆ ಓಕೆ, ಡೆಫಿನೆಟ್ಲಿ ಅದು ಮಟನ್ ಇನ್ನೂ ಸ್ವಲ್ಪ ಬೆಸ್ಟ್ ಬಾಯ್ಲ್ ಆಗೈತೆ ಅಂತ ನಂಗೆ ಅನ್ನಿಸ್ತು. ಹಿಂಗೆ ಇರಬೇಕು ಬೆಂಗಳೂರಿನವ್ರಿಗೆ, ಹಾಂ, ಎಸ್ಪೆಷಲಿ ನಿಮ್ಮ ಕಡೆಯವ್ರು ಗೊತ್ತಿರೋದು. ಇಲ್ಲ ಎಲ್ಲರಿಗೆ ಬೇಯೋದು ಒಂದೇ ಅಲ್ಲ ಸರ್. ಹೊರಗಿನ ಪೀಸ್ ಎಷ್ಟು ಸಾಫ್ಟ್ ಆಗಿರ್ತದೆ, ಎಷ್ಟು ಬಾಯಿ ಒಳಗೆ ಬರ್ತದೆ, ಅಷ್ಟು ಒಳ್ಳೇದಲ್ಲ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಒಂದ್ಸರಿ ಹಿಂಗಂದ್ರೆ ಮೂಳೆ ಕೈಲಿರ್ಬೇಕು, ಮಾಂಸ ಬಾಯ್ಲಿರ್ಬೇಕು ಅಂತ. ಇವತ್ತು ಹಂಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಸಾವಿಗೆ ಊಟನ ಕೊಡ್ಸಿದ್ರಿ ನಮ್ಗೆ. ಹೌದಾ? ಬಹಳ ಖುಷಿ ಆಯ್ತು. ಸ್ಯಾಟಿಸ್ಫೈಡ್ ಆಯ್ತಾ ಸರ್ ನಿಮ್ಗೆ? ಬಹಳ ಖುಷಿ ಆಯ್ತು. ಯಾಕಂದ್ರೆ ನಮ್ಗೆಲ್ಲ ಏನಾಗ್ತಿತ್ತು ಅಂದ್ರೆ, ಈ ತರ ಊಟ ಮಾಡ್ಬೇಕು ಅಂದ್ರೆ ನಾವು ದಾವಣಗೆರೆ ಬಿಟ್ಟು ಮುಂದಕ್ಕೆ ಹೋಗ್ಬೇಕಿತ್ತು. ಇನ್ನೂ ಸ್ವಲ್ಪ ಚೆನ್ನಾಗಬೇಕಂದ್ರೆ ಹುಬ್ಳಿಗೆ ಹೋಗ್ಬೇಕಿತ್ತು. ಎಷ್ಟು ದೂರ ಹೋಗೋದು ನೆಸೆಸಿಟಿ ಇಲ್ಲ ಸರ್. ನೀವು ಯಾವಾಗಲೂ ಇಲ್ಲಿ ಇಲ್ಲ, ನಮ್ಮ ಹುಬ್ಳಿಗೆ ದಾಜುಮಾನ್ ಪೇಟೆಗೆ ಹೋಗ್ಬೇಕಿತ್ತು ನಾವು. ಹೌದ್ರಿ? ಅದಕ್ಕೆ ಇವಾಗ ಇಲ್ಲೇ ಬಂದು ಮಾಡಿಸಿದ್ದು ಬಹಳ ಜನಕ್ಕೆ ಅನುಕೂಲ ಆಯ್ತು ನೋಡ್ರಿ ಸರ್. ಥ್ಯಾಂಕ್ ಯು. ಬಿಸ್ನೆಸ್ ಚೆನ್ನಾಗಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೋಟ್ಲ್ ಇದನ್ನ ಹಾಕೊಳ್ಳಿ. ಎಸ್. 1 ಹನಿ ನೀರು ಉಳಿಸಿದರೆ 2 ಹನಿ ನೀರು ಉತ್ಪಾದಿಸಿದಂತೆ. ಇದು ಉತ್ತರ ಕರ್ನಾಟಕದವರಿಗೆ ಬೆಸ್ಟ್ ಅನ್ವಯಿಸ್ತದೆ. ಹೌದು ಸರ್. 1 ಹನಿ ನೀರು ಉಳಿಸಿದರೆ 2 ಹನಿ ನೀರನ್ನು ಉತ್ಪಾದಿಸಿದಂತೆ. ಅಲ್ಲಿ ವಾರಕ್ಕೊಂದ್ಸರಿ ನೀರು ಬರ್ತಾವೆ ನಮಗೆ. ತೊಳಿ ಸರ್ ಇದೊಂದು. ಆಹಾರವನ್ನು ವ್ಯರ್ಥ ಮಾಡದಿರಿ, ಇದರ ಹಿಂದೆ ರೈತರ ಪರಿಶ್ರಮವಿರುತ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕದವ್ರಿಗೆ ಇದೇ ಥರ ಕೆಂಪಿದ್ರೇ ಇಷ್ಟ ಆಗೋದು. ಕೆಂಪಿರಬೇಕು, ಮೇಲ್ಗಡೆ ಎಣ್ಣೆ ಇರಬೇಕು. ಎಣ್ಣೆ ಇಲ್ಲ, ಕೆಂಪಿಲ್ಲ ಅಂದರೆ ಅವ್ರು ತಿನ್ನೋಕೆ ಇಷ್ಟನೇ ಪಡಲ್ಲ. ಏನೇ ಯಾರಿಗೋ ಒಬ್ರಿಗೆ ಇಷ್ಟ ಆಗಬೇಕು. ಆದರೆ ತುಂಬ ಅದ್ಭುತವಾಗಿದೆ. ಒಂದೇ ಥರ ತಿಂತಾ ಇರೋದಕ್ಕಿಂತ ಇದೊಂದ್ಸರಿ ಟ್ರೈ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಮಟನ್ ಚಾಪ್ಸ್ ಡ್ರೈ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಈರುಳ್ಳಿ, ನೀರು ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಹಾಕಿ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಅದು ಬಿಸಿ ಆದ್ಮೇಲೆ ಮಟನ್ ಚಾಪ್ಸ್, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಒಂದು ಪ್ಯಾನಿಗೆ ಎಣ್ಣೆ, ರುಬ್ಬಿದ್ದ ಈರುಳ್ಳಿ ಪೇಸ್ಟ್, ರುಬ್ಬಿದ ಒಣ ಕೊಬ್ಬರಿ ಪುಡಿ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿಕೊಂಡ ಮಟನ್ ಚಾಪ್ಸ್, ಮಟನ್ ಬೇಯಿಸಿದ ಸೂಪ್, ಟೊಮೊಟೊ ಹಾಕಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾವ್ಜಿ ಹೋಟೆಲ್ ಸ್ಪೆಷಲ್ ಮಟನ್ ಚಾಪ್ಸ್ ಡ್ರೈ ನಿಮ್ಮನೆಲ್ಲೂ ರೆಡಿ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿ ಮಿಲಿಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್,
ಬಸವೇಶ್ವರ ನಗರ, ಗಾಂಧಿನಗರ, ಜಯನಗರ, JP ನಗರ, ತ್ಯಾಗರಾಜ್ ನಗರ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಮುಗಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡ್ಬೋದು. ವೆರಿ ಸಿಂಪಲ್. ಅಡುಗೆ ಮಾಡಬೇಕಾದ್ರೆ ಕೈ ರುಚಿ ಚೆನ್ನಾಗಿರಬೇಕು, ಮಾಡೋಕ್ಕೆ ನೀವು ರೆಡಿಯಾಗಿರಬೇಕು, ತಿನ್ನಕ್ಕೆ ನಾನು ರೆಡಿಯಾಗಿದ್ದೀನಿ ತಿಳಿಸಿ ನಮ್ಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.